ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗ್ ಏನು ಅಂತೇಳಿ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಸುಮಾರು ಜನ ಪ್ರಶ್ನೆನ ಕೇಳ್ತಾ ಇದ್ರಿ. ಪ್ರತಿಯೊಂದು ಬ್ಲಾಗಲ್ಲೂ ಕೂಡ ಒಂದೊಂದು ಕ್ವಶನ್ಸ್ ಬಂದಿರೋದು. ಏನಂದ್ರೆ ನಿಮ್ಮ ಬೇಬಿಗೆ ಆರ್ಸ ಆರ್ಟಿತ್ತಲ್ಲ, ಅದು ಏನಾಯ್ತು? ಹಾಗೆ ನಾರ್ಮಲ್ ಡೆಲಿವರಿಗೆ ನೀವು ಯಾವ್ಯಾವೆಲ್ಲ ಎಕ್ಸಸೈಸ್ ಮಾಡ್ತಾ ಇದ್ರಿ, ಅಥವಾ ಯಾವ್ಯಾವೆಲ್ಲ ಯೋಗಗಳನ್ನ ಮಾಡ್ತಾ ಇದ್ರಿ, ಫುಡ್ ರೊಟೀನ್ ಯಾವ ಥರ ಇತ್ತು, ಜೊತೆಗೆ ನಿಮಗೆ ಬಾಯ್ ಬೇಬಿ ಆಗುತ್ತೆ ಅಂತೇಳಿ ಮೊದಲೇ ಗೊತ್ತಿತ್ತಾ, ಬಾಯ್ ಬೇಬಿ ಸಿಂಪ್ಟಮ್ಸ್ ಏನು, ಈ ಥರ ಸುಮಾರಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿನ ಹಾಕಿದ್ದೆ, Q&A ಬ್ಲಾಗ್ ಮಾಡ್ತೀನಿ, ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ ಅಂತ. ಅಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆ ಬಂದಿದೆ. ಎಲ್ಲಾನು ಕೂಡ ಒಂದು ಸ್ವಲ್ಪ ನಾನು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ಈ ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆ ಅಪ್ಪನು ಕೂಡ ಇಲ್ಲೇ ಕೂರಿಸ್ಕೊಂಡಿದ್ದೀನಿ ಇವತ್ತು. ಏನು ಗೊತ್ತಾ, ಈ ಥರ ಕ್ವಶನ್ಗೆ ಆನ್ಸರ್ ಮಾಡೋ ಬ್ಲಾಗ್ಸ್, ಈ ಥರದ್ದೆಲ್ಲ ವಿಡಿಯೋ ಅಂದರೆ ಕೆಲವೊಬ್ಬರಿಗೆ ಬೇಜಾರಾಗ್ತಾ ಇರುತ್ತೆ. ಬರೀ ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ಬೇಕಲ್ಲ ಅಂತ. ನನಗಂತೂ ಮೊದಲಾಗಿ ಏನು ಕೇಳಿರ್ತಾರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡಿನೇ ರೂಢಿ. ನಂಗೆ ತಮಾಷೆ ಅದೆಲ್ಲ ಅಷ್ಟಾಗಿ ಗೊತ್ತಾಗಲ್ಲ. ಹಂಗಾಗಿ ಇವತ್ತು ಅಪ್ಪನ ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಅವರಿದ್ರೆ ಒಂಚೂರು ಫನ್ನಿ ಆಗಿ ಚೆನ್ನಾಗಿರುತ್ತೆ ವಿಡಿಯೋ ಅಂತ. ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅವ್ರ ಮಾತೆಲ್ಲ. ಪೂರ್ತಿಯಾಗಿ ವ್ಲಾಗ್ನ ನೋಡಿ, ಖಂಡಿತ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು. ಹಾಗೆ ನನ್ನ ಜರ್ನಿ ಯಾವ ಥರ ಇತ್ತು ಅಂತ ಶೇರ್ ಮಾಡ್ಕೊಳ್ಳಿಕ್ಕೆ ನನಗೂ ಏನೋ ಒಂಥರ ಖುಷಿ. ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಹೆಂಗಿತ್ತು ಪ್ರೆಗ್ನೆನ್ಸಿ ಜರ್ನಿ, ಅದನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ನಿಜವಾಗ್ಲೂ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಒಂಥರ ಚೆನ್ನಾಗಿತ್ತು, ಯಾಕಂದ್ರೆ ಎಲ್ರು ನನ್ನ ಜಾಸ್ತಿ ಕೇರ್ ಮಾಡ್ತಾ ಇದ್ರು. ಈಗಲೂ ಕೂಡ ಎಲ್ಲರೂ ಕೇರ್ ಮಾಡ್ತಾರೆ. ಅವಾಗ ಒಂದು ಮಟ್ಟ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ಆ ಜರ್ನಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಅಪ್ಪು ತೋರ್ಸೋ ಕಾಳಜಿನ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗೆಲ್ಲ ಹೆಂಗ್ ಗೊತ್ತಾ, ಅವರು ದಿನಕ್ಕೊಂದು 10 ಸಲ ಫೋನ್ ಮಾಡಿ ಕೇಳೋರು, ಊಟ ಆಯ್ತಾ, ತಿಂಡಿ ಆಯ್ತಾ, ಏನ್ ಮಾಡ್ತಾ ಇದೀಯಾ, ಈ ತರ ಎಲ್ಲ ಕೇಳೋರು. ಇವಾಗ ಫೋನ್ ಮಾಡಿದ ತಕ್ಷಣ ಫಸ್ಟ್ ಏನ್ ಕೇಳ್ತಾರಂದ್ರೆ, ಪಾಪು ಏನ್ ಮಾಡ್ತಾ ಇದ್ದಾನೆ, ಪಾಪು ಮಲ್ಗಿದ್ದಾನ, ಎದ್ದಿದ್ದಾನ, ಈ ತರ ಕೇಳ್ತಾ ಇರ್ತಾರೆ. ಅದನ್ನೆಲ್ಲ ಸ್ವಲ್ಪ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಸ್ ಮಾಡ್ಕೊಳ್ಳೋದೊಂದು, ಹಾ, ಫೋನೇ ಮಾಡೋದ್ ಬಿಟ್ಬಿಟ್ಟಿದ್ದೀನಲ್ಲ ನಾನು. ನೀನೇ ಫೋನ್ ಮಾಡಿ ಕರಿತೀಯ, ಅಡ್ಗೆ ಆಯ್ತು ಬಾ, ಊಟ ಆಯ್ತು ಬಾ, ತಿಂಡಿ ಆಯ್ತು ಬಾ ಅಂತ. ಹೌದು. ಯಾಕಂದ್ರೆ ಮುಂಚೆ ಅಂದ್ರೆ ಮನೇಲಿ ಯಾರು ಇರ್ತಾರೋ ಒಬ್ಳೇ ಇರ್ತಾ ಇದ್ರ. ಹ್ಮ್ ಇವಾಗ ನಿಮ್ಮಮ್ಮ ಇರ್ತದಲ್ಲ, ಹ್ಮ್ ಹಂಗಾಗಿ ಏನ್ ತಲೆ ಕೆಡ್ಸ್ಕೊಳಲ್ಲ. ಯಾರನೋ ಏನಿಲ್ಲ. ಒಬ್ರು ನೋಡ್ಕೊಳಕ್ ಇದ್ಬಿಟ್ರೆ ಮನೇಲಿ ಹ್ಮ್ ಏನ್ ತೊಂದ್ರೆ ಇಲ್ಲ. ಹಂಗಲ್ಲ, ನಿಜ ಹೇಳ್ಬೇಕು ಅಂದ್ರೆ ಗಂಡ್ ಮಕ್ಳಿಗೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಾಳಜಿ ಇರುತ್ತೆ ಹೆಂಡ್ತಿರ್ ಮೇಲೆ. ಮಗು ಆದ್ಮೇಲೆ ಮಗು ಮೇಲೆ ಸ್ವಲ್ಪ ಜಾಸ್ತಿ ಕಾಳಜಿ ಆಹಾ. ಶುರುವಾಗ್ಬಿಡುತ್ತೆ ಅಷ್ಟೇ. ಅಂದ್ರೆ ಇವಾಗ ನೈಟ್ ಎಲ್ಲ ಮಗು ಎತ್ಕೊಂಡು ಓಡಾಡ್ತೀನಲ್ಲ, ಯಾಕವ್ವ? ಯಾಕೆ ಹೆಂಡ್ತಿ ಮೇಲಿರೋ ನೀನ್ ಕಾಳಜಿಗೆ. ಮೊಬೈಲ್ ನೋಡ್ತಾ ಇರ್ತೀಯಾ ಒಂದೊಂದ್ ದಿವಸ ಆ, ನಿದ್ದೆ ಬಂದಿಲ್ಲ ಅನ್ಬಿಟ್ಟು? ಆ, ನಾನ್ ಬಂದ್ ಕೇಳ್ತೀನಿ ತಾನೆ, ಹ್ಮ್ ನನ್ ಮಗು ಯಾಕೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ? ಇದೊಂದ್ ಕೇಳ್ತಾರೆ. ನನ್ ಫೋನ್ ಏನಾದ್ರು ಇಟ್ಕೊಂಡು ಹಿಂಗ್ ನೋಡ್ತಿದ್ರೆ ಬರ್ತಾರೆ. ನಾನ್ ಯಾಕೆ ಹೇಳು ಈ ರಾತ್ರಿ ಮಗು ಇಟ್ಕೊಂಡು ಹಿಂಗ್ ಓಡಾಡ್ತಾ ಇರೋದು ಅಂತ. ನನ್ ಮಲ್ಕೊಳ್ಳಿ ಅಂತ ಅಪ್ಪು ಅಂತ ಹೇಳ್ತೀನಿ. ಆಮೇಲೆ ಮತ್ತೆ ಅವ್ರು ಹೋದ್ಮೇಲೆ ಮತ್ತೆ ಫೋನ್ ನೋಡ್ತಿರ್ತೀನಿ. ಈಗ್ಲೂ ಕಾಳಜಿ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಬಟ್ ಇವಾಗಿಗಿಂತ ಅವಾಗ ಸ್ವಲ್ಪ ಜಾಸ್ತಿ, ಒಂದ್ 100ಕ್ಕೆ 100% ಮಾಡ್ತಾ ಇದ್ರು. ಈಗ ಒಂದ್ 98% ನನ್ ಮೇಲಿದೆ ಕಾಳಜಿ, ಒಂದ್ 2% ಮಗು ಮೇಲಿದೆ. ಖುಷಿನಾ? ಇವಾಗಂದ್ರೆ ಎರಡ್ ಕಿಡ್ನಿ ಆಗ್ಬಿಟ್ಟೈತಲ್ಲ, ಅದಕ್ಕೆ ಈ ಕಿಡ್ನಿನೂ ಚೆನ್ನಾಗ್ ನೋಡ್ಕೋಬೇಕು, ಆ ಕಿಡ್ನಿನೂ ಚೆನ್ನಾಗ್ ನೋಡ್ಕೋಬೇಕು. 2 ಹಾರ್ಟ್ ಅಲ್ಲ, 2 ಕಿಡ್ನಿ ಆಗಿದೆ. ಹಾರ್ಟ್ ಒಂದೇ ಇರ್ತದಲ್ಲ, ಅದಕ್ಕೆ ಕಿಡ್ನಿ ಆದ್ರೆ ಎರಡ್ ಇರ್ತದೆ. ಅಲ್ಲ, ಎಲ್ರು ಸಾಮಾನ್ಯವಾಗಿ ಹೇಳೋದು ಈಗ 2 ಹೃದಯ ನಂಗೆ, 2 ನೋಡ್ಕೋಬೇಕು ಅಂತ. ಇವ್ರು ಆ, ಕಿಡ್ನಿಗೆ ಅಂದ್ರೆ ಹೋಲಿಸ್ಬಿಟ್ರು. ಎರಡ್ ಕಣ್ಣು ಅಂತಾರೆ. ಹಾ, ಅದೆಲ್ಲ ಕಾಮನ್ ಆಗೋಯ್ತಲ್ಲ ಕಣ್ಣು ಅನ್ನೋದು, ಅದಕ್ಕೆ ನಾನ್ ಸರಿ ಕಿಡ್ನಿ ಅಂತ ಇದ್ದೆ. ಸಾರಿ, ನಂದೇ ತಪ್ಪಾಯ್ತು. 2 ಕಣ್ಣು ಅಂತ. ಇನ್ನ ನೆಕ್ಸ್ಟ್ ಪ್ರಶ್ನೆ ಬಂದು, ನಿಮ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ನನ್ನ ಪೀರಿಯಡ್ ಮಿಸ್ ಆಗಿ ಒಂದು 2 ಡೇಸ್ಗೆನೆ ನನಗೆ ಸ್ವಲ್ಪ ಸುಸ್ತು ಆಗ್ಲಿಕ್ಕೆ ಶುರುವಾಯಿತು. ಹಾಗೆ ಒಂಚೂರು ವಾಮಿಟ್ ಬರೋ ಥರ ಫೀಲ್ ಆಗೋದು ಬೆಳಗ್ಗೆ ಹೊತ್ತು. ಅದಲ್ಲದೆ ಕೆಲಸ ಮಾಡ್ಲಿಕ್ಕೆ ನಂಗೆ ಅಷ್ಟಾಗಿ ಏನಕ್ಕೂ ಕೂಡ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಹೋಗಿ ಕುತ್ಕೊಳ್ಳೋಣಪ್ಪ ಅಂತ ಅನ್ನಿಸ್ತಾ ಇತ್ತು. ಒಂದು 10 ದಿನದವರೆಗೂ ಹಿಂಗಾಯಿತು. ಅದಾದ್ಮೇಲೆ ನಾನು ಡೌಟ್ ಬಂದು ಚೆಕ್ ಮಾಡ್ಕೊಂಡಾಗ ಪಾಸಿಟಿವ್ ಬಂತು. ಅದಾದಮೇಲೆ ಒಂದು 15 ಡೇಸ್ಗೇನೋ ನಾವು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದ್ದು. ಅವಾಗ ಬೇಬಿದು ಹಾರ್ಟ್ ರೇಟ್ ಕೂಡ ಬಂದಿತ್ತು. ಅಲ್ಲಿಗೆ ಕನ್ಸೀವ್ ಅಂತ ಹೇಳಿ ಕನ್ಫರ್ಮ್ ಆಯಿತು. ಕೆಲವೊಬ್ರಿಗೆ ಏನಂದರೆ ಮನೇಲಿ ಚೆಕ್ ಮಾಡ್ಕೊಂಡಾಗ ಪಾಸಿಟಿವ್ ಬಂದಿರುತ್ತೆ, ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದಾಗ ಬೇಬಿದು ಹಾರ್ಟ್ ರೇಟ್ ಇನ್ನೂ ಬಂದಿರಲ್ಲ. ಅಲ್ಲಿವರೆಗೂ ಒಂಚೂರು ಭಯ ಇರುತ್ತೆ. ಆ ಹಾರ್ಟ್ ರೇಟ್ ಬಂದಮೇಲೆ ಸ್ವಲ್ಪ ಸಮಾಧಾನ ಆಗೋಗ್ಬಿಡುತ್ತೆ. ನನಗೆ ಆ ಟೈಮ್ವರೆಗೂ ಕೂಡ ಒಂದು ಸ್ವಲ್ಪ ಸುಸ್ತು, ಮತ್ತು ವಾಕರಿಕೆ ಬರೋ ಥರ ಫೀಲು ಆ ಥರ ಇತ್ತು. ಅದಾದಮೇಲೆ 3 ತಿಂಗಳು ತುಂಬವರೆಗೂ ಕೂಡ
ಬೆಳಗ್ಗೆ ಹೊತ್ತು ಸ್ವಲ್ಪ ವಾಮಿಟ್ ಆಗೋ ಥರ ಫೀಲ್ ಆಗೋದು. ಕೆಲವೊಮ್ಮೆ ವಾಮಿಟ್ ಆಗ್ತಿತ್ತು ಕೂಡ. ಯಾವ್ಯಾವೆಲ್ಲ ಫುಡ್ಡು ಅಡ್ಜಸ್ಟ್ ಆಗಲ್ಲ ನೋಡಿ ನನಗೆ ಸರಿ ಹೊಂದಲ್ಲ, ಅದನ್ನ ತಿಂದಾಗೆಲ್ಲ ನನಗೆ ವಾಮಿಟ್ ಆಗೋದು. ಸ್ವಲ್ಪ ಸುಸ್ತು ಈ ಥರದ್ದೆಲ್ಲ ಇತ್ತು. ತೀರಾ ಏನೂ ಇರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ. 3 ತಿಂಗ್ಳಿಗೆ ನಾವು ಚೆಕಪ್ ಮಾಡಿಸಿದಾಗ ಮತ್ತೆ ಡಾಕ್ಟರ್ ಹತ್ರ ಹೋದ್ವಲ್ಲ, ಅವಾಗ ಅವರು ದಿನದಲ್ಲಿ 5 ಸಲ ಊಟ ಮಾಡು ಅಂತ ಹೇಳಿದ್ರು. ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ನೋಡಿ ಬೆಳಗ್ಗೆ ಒಂದ್ಸಲ ತಿಂಡಿ ತಿಂದ್ಬಿಡ್ತೀವಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಹಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಡೈಜೆಷನ್ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ ದಿನಕ್ಕೆ 5 ಸಲ ಊಟ ಮಾಡು. ಅಂದ್ರೆ ಬೆಳಗ್ಗೆ ತಿಂಡಿ ಒಂದ್ 8 ಗಂಟೆಗೆ ಮಾಡಿದ್ರೆ ಒಂದ್ 11 ಗಂಟೆಗೆ ಏನಾದ್ರು ಸ್ನಾಕ್ಸ್ ತಗೋ, ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ಈ ತರದೆಲ್ಲ ಏನಾದ್ರು ತಿನ್ನು. ಇನ್ ಮಧ್ಯಾಹ್ನ ಮಾಮೂಲಿಯಾಗಿ ಊಟ ಮಾಡು, ಮತ್ತೆ ಸಂಜೆ ಫ್ರೂಟ್ಸ್ ಅಥವಾ ಹಾಲು ಏನಾಗುತ್ತೆ ನಿನಗೆ ಅದನ್ನ ತಗೋ ಅಂತ ಹೇಳಿದ್ರು. ಇನ್ ರಾತ್ರಿ ಒಂದ್ 8 ಗಂಟೆಗೆ ಊಟ ಮಾಡು, ಅವಾಗ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ನಂಗೆ ಸ್ವಲ್ಪ ಕಡಿಮೆ ಆಯ್ತು. ಅಕಸ್ಮಾತ್ ಅದ್ರಲ್ಲೂ ಕೂಡ ಜಾಸ್ತಿ ಆಯ್ತು ಅಂತ ಅಂದ್ರೆ ಒಂದು ಟಾಬ್ಲೆಟ್ಸ್ ತಗೋ ಅಂತ ಹೇಳಿ ಟಾಬ್ಲೆಟ್ ಕೊಟ್ಟಿದ್ರು ಅಲ್ವಾ ಅಪ್ಪು. ವಾಮಿಟಿಂಗ್ ಹ್ಮ್. ಜಾಸ್ತಿ ಅದನ್ನ ವಾಮಿಟ್ ಆಯ್ತೈತೆ ಅಂದ್ರೆ. ಅದನ್ನ ಕೊಟ್ಟಿದ್ರು. ಆದ್ರೆ ನನ್ಗೆ ಅಷ್ಟೊಂದೇನ್ ಜಾಸ್ತಿ ಆಗ್ಲಿಲ್ಲ. ಕೆಲವೊಬ್ರಿಗೆ 9 ಮಂತ್ಸ್ ವರ್ಗೂ ಕೂಡ ವಾಮಿಟ್ ಇರುತ್ತೆ, 5 ಮಂತ್ಸ್ ವರ್ಗೂ ಕೂಡ ಇರುತ್ತೆ. ನನ್ಗೆ ಆ ತರ ಎಲ್ಲ ಏನಿರ್ಲಿಲ್ಲ. ಒಂದ್ 3 ಮಂತ್ಸ್ ಅಲ್ಲಿವರ್ಗುನು ಕೂಡ ಬೆಳಗ್ಗೆ ಹೊತ್ತು ಜಾಸ್ತಿ ಆಗ್ತಾ ಇತ್ತು. ಜಾಸ್ತಿ ಅಂದ್ರೆ ಮಾಮೂಲಿಯಾಗಿ ಆಗ್ತಿತ್ತು. ಅದಾದ್ಮೇಲೆ ಅಪರೂಪ ಅಂದ್ರೆ ಹೆಂಗ್ ಗೊತ್ತಾ, ಈಗ ನಾನು ಏನಾದ್ರು ಹೊರ್ಗಡೆ ಫುಡ್ ತಿಂತೀನಿ ನೋಡಿ, ಹೊರ್ಗಡೆ ಫುಡ್ ಅಂದ್ರೆ ಎಲ್ಲ ಅಲ್ಲ, ಕ್ರೇವಿಂಗ್ ಫುಡ್. ಕ್ರೇವಿಂಗ್ ಫುಡ್ ಅಂತಾನೆ ಇರ್ಬೋದು. ನನ್ಗೆ ಒಂದೇ ಒಂದು ಕ್ರೇವಿಂಗ್ ಆಗ್ತಾ ಇತ್ತು, ಬರ್ಗರ್ ತಿನ್ಬೇಕು ಅಂತೇಳಿ. ಅದನ್ನು ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ನಿಮ್ಗೆ ಆ ಟೈಮಲ್ಲಿ ಯಾವ ಫುಡ್ ಜಾಸ್ತಿ ಕ್ರೇವಿಂಗ್ ಆಗ್ತಾ ಇದ್ದಿದ್ದು ಅಂದ್ರೆ ಬರ್ಗರು. ಅದೇನೋ ಗೊತ್ತಿಲ್ಲ, ನನಗೆ ಮುಂಚೆಯಿಂದನೂ ಕೂಡ ನನ್ಗೆ ಅದನ್ನ ತಿಂದು ಅಷ್ಟು ರೂಢಿ ಇರಲಿಲ್ಲ. ಆದ್ರೆ ಆ ಟೈಮಲ್ಲಿ ತುಂಬಾ ಅನ್ಸುದು ನನ್ಗೆ ಬರ್ಗರ್ ತಿನ್ಬೇಕು ಅಂತೇಳಿ. ಇವ್ರಿಗೆ ಯಾವಾಗ್ಲೂ ನಾನು ಕಾಡಿಸ್ತಾ ಇದ್ದೆ, ತಂದ್ಕೊಡಪ್ಪು ಅಂತ. ಇವ್ರ ಪಾಪ ತಂದ್ಕೊಡ್ತಾ ಇದ್ರು. ತಿಂದು ಒಂದ್ ಅರ್ಧ ಗಂಟೆ ಆಗಿರಂಗಿಲ್ಲ, ಎಲ್ಲ ವಾಪಸ್ ಈಚೆ ಕಡೆ ಬಂದ್ಬಿಡೋದು. ಒಂದ್ 4-5 ಸಲ ಹಿಂಗೆ ಆಯ್ತಲ್ವಾ ಅಪ್ಪು? ಫಸ್ಟ್ 2 ಸಲ ನನ್ ಕಣ್ಮುಂದೆ ಆಯ್ತು, ಆಮೇಲೆ ಕಣ್ಣಿಂದೆ ಆಯ್ತು ಮತ್ತೆ ಕೊಡ್ಸಲ್ಲ ಅನ್ಬಿಟ್ಟು. ಆಮೇಲೆ ಇವ್ರು ಮತ್ತೆ ನೆಕ್ಸ್ಟ್ ಟೈಮ್ ಕೊಡ್ಸಲ್ಲ ಅನ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು, ಇವ್ರು ಹೋದ್ಮೇಲೆ ವಾಮಿಟ್ ಮಾಡೋದು, ಈ ತರ ಆಯ್ತು. ಅದ್ ಬಿಟ್ರೆ ಇನ್ನೆಲ್ಲಾ ಫುಡ್ ಕೂಡ ಓಕೆ, ಏನು ನನ್ಗೆ ಇದಾಗ್ತಿರ್ಲಿಲ್ಲ. ಈ ಬರ್ಗರ್ದು ನಮ್ದೊಂದು ದೊಡ್ಡ ಸ್ಟೋರಿನೇ ಆಗ್ಬಿಟ್ಟಿತ್ತು ನಮ್ಗೆ. ಯಾವಾಗ್ಲೂ ಕೇಳ್ತಾ ಇದ್ದೆ, ಇವ್ರು ತಂದ್ಕೊಡೋರೆಲ್ಲ ವಾಮಿಟ್ ಆಗ್ಬಿಡೋದಲ್ಲ, ಅದು ನೋಡಿ ಇವ್ರು ತಂದ್ಕೊಡ್ತಿರ್ಲಿಲ್ಲ. ನಿನ್ ಬಾಡಿಗೆ ಇದು ಅಡ್ಜಸ್ಟ್ ಆಗ್ತಿಲ್ಲ, ನಿನ್ಗೆ ಅಲ್ಲ ನಿನ್ ಮಗುಗೂ ಕೂಡ ಈ ಗಿರ್ಗರ್ ಎಲ್ಲ ಇಷ್ಟ ಆಗ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ನೀನ್ ತಿನ್ಲೇಬೇಡ ಅಂತ ಹೇಳ್ಬಿಟ್ಟು ತರೋದ್ನ ನಿಲ್ಲಿಸ್ಬಿಟ್ರು. ನಾನು ಆಮೇಲೆ ಕೇಳ್ತಿರ್ಲಿಲ್ಲ. ಅದಾದ್ಮೇಲೆ ಡೆಲಿವರಿಗೆ ನಾವು ಹಾಸ್ಪಿಟ್ಲಿಗೆ ಹೊರಟ್ವಲ್ಲ, ಅವತ್ತಿನ ದಿನ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ರು ಕೇಳ್ತಿದ್ರು, ಅಪ್ಪು ಮತ್ತೆ ಕೃಷ್ಣಣ್ಣ ಇವರೆಲ್ಲರೂ, ಅಮ್ಮ ಎಲ್ಲ ಕೇಳ್ತಿದ್ರು, ನಿಂಗೆ ಏನಾದ್ರು ತಿನ್ಬೇಕಂತ ಆಸೆ ಇದ್ರೆ ಹೇಳು, ತಂದ್ಕೊಡ್ತೀವಿ, ಇಲ್ಲ ಅಂದ್ರೆ ಡೆಲಿವರಿ ಬೇಗ ಆಗಲ್ವಂತೆ, ಹಂಗೆ ಹಿಂಗೆ ಅಂತ. ನಾನು ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ನಂಗೆ ಬರ್ಗರ್ ಬೇಕಪ್ಪು ಅಂತ ಹೇಳಿದ್ದೆ. ಇವರು ಸರಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಕೊಡಿಸ್ತೀನಿ, ಹೋದ ತಕ್ಷಣ ಡೆಲಿವರಿ ಆಗಲ್ಲ, ಟೈಮ್ ತಗೊಳುತ್ತೆ ಅಂತ ಹೇಳಿದ್ರ. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ನಾನೇನ್ ಅನ್ಕೊಂಡೆ ಅಂದ್ರೆ ಬೆಳಗಿನ ತಿಂಡಿಗೆ ಇವ್ರು ಬರ್ಗರೇ ತಂದ್ಕೊಡ್ತಾರೆ ನನ್ಗೆ ಅಂತ ಅನ್ಕೊಂಡ್ರೆ, ಇವರು ಇಡ್ಲಿ ತಗೊಂಡ್ ಬಂದಿದ್ರು ಅವತ್ತು. ನಾನು ಇಡ್ಲಿ ನೋಡ್ಬಿಟ್ಟು ಕೇಳ್ದೆ, ಅಪ್ಪು ನಂಗೆ ಬರ್ಗರ್ ಅಂತ ಹೇಳಿದ್ದೆ ಅಲ್ವಾ ಅಪ್ಪು, ಯಾಕಪ್ಪು ಇಡ್ಲಿ ತಂದಿದ್ಯಾ ಅಂತ. ಹೌದಾ, ನಂಗೆ ಮರ್ತೋಯ್ತು, ಇಲ್ಲಿ ಎಲ್ಲಿ ವಾಮಿಟ್ ಮಾಡ್ಬಿಡ್ತೀವಿ ಅಂತ, ಅದಕ್ಕೆ ನಾನು ಇಡ್ಲಿ ತಂದ್ಬಿಟ್ಟೆ, ಮಧ್ಯಾಹ್ನದ ಊಟಕ್ಕೆ ತಂದ್ಕೊಡ್ತೀನಿ ಅಂದ್ರು. ಇನ್ ಮಧ್ಯಾಹ್ನ ನನ್ಗೆ ಊಟ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಡಾಕ್ಟ್ರು. ಸಿ ಸೆಕ್ಷನ್ ಏನಾದ್ರು ಅಕಸ್ಮಾತ್ ಆದ್ರೆ ಊಟ ಏನು ತಗೊಂಡ್ಬಾರ್ದು, ಹಂಗಾಗಿ ಬರೀ ನೀರ್ ಮಾತ್ರ ಕುಡ್ದಿರ್ಬೇಕು ಅಂತ ಹೇಳಿ. ಕೊನೆಗೂ ನನ್ಗೆ ಡೆಲಿವರಿ ಆಗೋವರೆಗೂ ಇವರು ಬರ್ಗರ್ ತಂದ್ಕೊಡ್ಲಿಲ್ಲ. ಡೆಲಿವರಿ ಆದ್ಮೇಲೂ ತಂದ್ಕೊಡ್ಲಿಲ್ಲ. ಹೌದು, ಆದ್ಮೇಲೆ ಅದೊಂದ್ ಬೇಜಾರ್ ಇದೆ ನನ್ಗೂ ಮನ್ಸಲ್ಲಿ. ಇರ್ಲಿ, ಇವ್ರು ನನ್ನದೊಂದ್ ಆಸೆನ ಈಡೇರಿಸಿಲ್ಲ. ನಿನ್ಗೆ ಜೀವನ ಪರ್ಯಂತ ಹೇಳ್ಕೊಳಕ್ ಒಂದ್ ವಿಷಯ ಸಿಕ್ತಲ್ಲ, ಹೌದು. ಇನ್ನೇನ್ ಬೇಕು ನಿನ್ಗೆ? ಇದು ಯಾಕೆ ಹೇಳ್ದೆ ಅಂದ್ರೆ, ಯಾರೋ ಒಬ್ರು ಅದನ್ನ ಕಮೆಂಟ್ ಮಾಡಿದ್ರು, ಯಾವ್ದಾದ್ರು ಫುಡ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆ ಟೈಮಲ್ಲಿ ಅಂತ. ಇದನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಅವರು ಆ ಟೈಮಲ್ಲಿ ನನ್ಗೆ ಆಸೆನ ಈಡೇರಿಸ್ಲೇ ಇಲ್ಲ, ಇದುವರೆಗೂ ಈಡೇರಿಸಿಲ್ಲ. ಅದು ನನ್ ಮಗುಗೆ ಇಷ್ಟ ಆಗ್ತಿರ್ಲಿಲ್ಲ ಅವಾಗ. ತಿಂದಾಗೆಲ್ಲ ವಾಮಿಟ್ ಆಗೋದು, ಮತ್ತೇನ್ ಸುಮ್ನೆ ತರೋದು ಅನ್ಕೊಂಡ್ ನಾನು ಸುಮ್ನೆ ಅದೇ. 4 ಸಲ ತಂದ್ಕೊಟ್ಟಿದ್ರು ಇವ್ರು, 4 ಸಲನು ವಾಮಿಟ್ ಆಯ್ತು. ಆಮೇಲೆ ತಂದೇ ಕೊಡ್ಲಿಲ್ಲ ಇವರು. ಇನ್ನ ನೆಕ್ಸ್ಟ್ ಬಂದು ಔಟ್ಸೈಡ್ ಫುಡ್ ಕ್ರೇವಿಂಗ್ ಆಗ್ತಿರ್ಲಿಲ್ವಾ ನಿಮ್ಗೆ ಆ ಟೈಮಲ್ಲಿ ಅಂತ. ಇಲ್ಲ, ನನಗೆ ಜಾಸ್ತಿ ಔಟ್ಸೈಡ್ ಫುಡ್ ಕ್ರೇವಿಂಗ್ ಆಗ್ತಿರ್ತಿಲ್ಲ. ಬರ್ಗರ್ ಒಂದು ಮಾತ್ರ ನಂಗೆ ಜಾಸ್ತಿ ಕ್ರೇವಿಂಗ್ ಆಗ್ತಾ ಇದ್ದಿದ್ದು ಅಷ್ಟೇ. ಚಿಕನ್, ಮಟನ್, ಮೀನು ಎಲ್ಲ ಇಲ್ಲೇ ಮಾಡ್ಕೊಂಡ್ ತಿಂತಾ ಇದ್ರಲ್ಲ. ಎಲ್ಲ ಮನೇಲೆ ಮಾಡ್ತಿದ್ನಲ್ಲ, ಹಂಗಾಗಿ ನಂಗೆ ಕ್ರೇವಿಂಗ್ ಆಗ್ತಿರ್ಲಿಲ್ಲ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದು, ನೀವು 7 ವರ್ಷ ಪ್ಲಾನಿಂಗ್ ಅಲ್ಲಿ ಇದ್ರು ಕೂಡ ಅಷ್ಟು ಬೇಗ ಹೇಗೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಬಂತು? ನಾವು ಕೂಡ ಒಂದು 8 ವರ್ಷ ಪ್ಲಾನಿಂಗ್ ಅಲ್ಲಿ ಇದ್ದೀವಿ, ನಮಗೂ ಏನಾದರೂ ಒಂದು ಟಿಪ್ಸ್ ಕೊಡಿ ಅಂತ ಹೇಳಿ ಯಾರೋ ಒಬ್ರು ಕೇಳಿದ್ದಾರೆ.
ಪ್ಲಾನಿಂಗ್ನ ಎಷ್ಟು ವರ್ಷನಾದ್ರೂ ಕೂಡ ಮಾಡ್ಕೊಳ್ಬೋದು. ಆ ಟೈಮಲ್ಲಿ ನಾವು ಹೆಂಗಿರ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಆರೋಗ್ಯಕರವಾದ ಆಹಾರನ ತಗೊಂಡು ಆದಷ್ಟು ನಮ್ಮ ದೇಹಕ್ಕೆ ವ್ಯಾಯಾಮ ಮುಖ್ಯ ಆಗುತ್ತೆ. ಎಕ್ಸಸೈಸ್ ಮಾಡಿಕೊಂಡು ದೇಹನ ಫಿಟ್ ಆಗಿ ಇಟ್ಕೊಂಡ್ರೆ ನಾವು ಒಂದು 10 ವರ್ಷ ಪ್ಲಾನ್ ಮಾಡಿಕೊಂಡು ಅದಾದ್ಮೇಲೆ ಟ್ರೈ ಮಾಡಿದ್ರು ಕೂಡ 80% ಜನರಿಗೆ ಸಕ್ಸಸ್ ಆಗುತ್ತೆ. ಇನ್ನು 20% ಎಲ್ಲೋ ಒಬ್ಬೊಬ್ರಿಗೆ ಆಗದೆ ಇರೋಂಥ ಸುಮಾರಷ್ಟು ಎಕ್ಸಾಂಪಲ್ಸ್ ಇದೆ. ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ 45 ವರ್ಷ ಆದ್ಮೇಲೆ ಟ್ರೈ ಮಾಡಿದವ್ರಿಗೂ ಕೂಡ ಆಗಿದೆ, 50 ವರ್ಷ ಆದ್ಮೇಲೆ ಟ್ರೈ ಮಾಡಿದವ್ರಿಗೂ ಕೂಡ ಆಗಿದೆ ಅಲ್ವಾ ಅಪ್ಪು? ಹೌದು. ಹೆಂಗೆ ಅಂತ ಅಂದ್ರೆ ನಮ್ಮ ಆರೋಗ್ಯ ಮೊದಲು ಚೆನ್ನಾಗಿರ್ಬೇಕು. ಹೆಲ್ದಿಯಾಗಿ ಇಬ್ರು ಇದ್ದಾಗ ಮಗು ಆಗ್ಲಿಕ್ಕೆ ಏನು ಕೂಡ ತೊಂದರೆ ಆಗಲ್ಲ. ಕೆಲವೊಮ್ಮೆ ಹೆಲ್ದಿಯಾಗಿದ್ದು ಕೂಡ ಏನೋ ಒಂದು ಕಾರಣದಿಂದನೋ ಸಮಸ್ಯೆಯಿಂದನೋ ತೊಂದರೆ ಆಗ್ಬೋದು ಅಷ್ಟೇ. ನಮ್ಗೇನಂತ ಅಂದ್ರೆ ಬೇಬಿ ಕನ್ಫರ್ಮ್ ಆದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿದ್ದು. ಅವಾಗ ಡಾಕ್ಟರ್ ನಮ್ಗೆ ಕೆಲವೊಂದಿಷ್ಟು ಟಿಪ್ಸ್ನ ಕೊಟ್ರು ಅಲ್ವಾ ಅಪ್ಪು? ಆಕ್ಚುಲಿ ಅದೇ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನೀವು ಪ್ರೆಗ್ನೆನ್ಸಿ ಮುಂಚೆಯಿಂದ ತಾಂತಾ ಇದ್ದೀರಾ ಅಂತ ಕೇಳಿದ್ರು. ಅವ್ರು ಹೇಳಿದ್ದು ಬಿಫೋರ್ ಪ್ರೆಗ್ನೆನ್ಸಿ ಒಂದು 2 months ಇಂದಾನೆ ನೀವು ಸ್ಟಾರ್ಟ್ ಮಾಡ್ಕೊಬೇಕು ಆ ತರ ಹೇಳಿದ್ರು. ನೀವೇನಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದಕ್ಕಿಂತ ಮೊದಲು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅವರು ನಿಮ್ಗೆ ಹೇಳ್ತಾರೆ ಯಾವ ಥರ ನಾವು ಇರಬೇಕು, ಫುಡ್ನ ಯಾವ ಥರ ಚೇಂಜ್ ಮಾಡ್ಕೊಳ್ಬೇಕು, ಹಾಗೆ ಪೋಲಿಕ್ ಆಸಿಡ್ ತೊಗೊಳ್ಬೇಕಾ ಅಥವಾ ಮತ್ತೊಂದು ತೊಗೊಳ್ಬೇಕಾ ಎಲ್ಲನೂ ಕೂಡ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಆದಷ್ಟು ನಾವು ಬೇಬಿ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಿದ್ದು 1-2 ತಿಂಗಳಿಗಿಂತ ಮುಂಚೆನೇ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಕ್ವಶನ್ ಬಂದು ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಅಷ್ಟೊಂದು ಕಾಮ್ ಆಗಿ ಸ್ಟ್ರೆಸ್ ಫ್ರೀ ಆಗಿ ಹೆಂಗಿರ್ತಿದ್ರಿ ಅಂತ. ಏನು ಗೊತ್ತಾ, ನಾವೇನನ್ನು ಕೂಡ ಪ್ಲಾನ್ ಮಾಡ್ಕೊಳ್ದೆ ಸಡನ್ನಾಗಿ ಏನಾದ್ರೂ ಕನ್ಸೀವ್ ಆದಾಗ ಕೆಲವೊಂದಿಷ್ಟು ಟೆನ್ಷನ್ನು ಸ್ಟ್ರೆಸ್ಸು ಎಲ್ಲ ಇರುತ್ತೆ. ಅಯ್ಯೋ ನಾನು ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಈ ಥರದ್ದೆಲ್ಲ ಕೆಲವೊಬ್ರಿಗೆ ಇರ್ತಾ ಇರುತ್ತೆ. ನನಗೇನಂತ ಅಂದರೆ ನಾವು ಮೊದಲೇ ಎಲ್ಲನೂ ಕೂಡ ಮಾಡ್ಕೊಂಡಿದ್ದು. ಅಂದರೆ ಈ ಟೈಮಲ್ಲೇ ನಾವು ಮಗು ಮಾಡ್ಕೊಳ್ಬೇಕು, ಅದಕ್ಕಿಂತ ಮುಂಚೆ ನಮ್ಮ ಲೈಫ್ ಎಲ್ಲ ಸೆಟಲ್ ಆಗಬೇಕು. ಅಂದರೆ ತುಂಬ ಸೆಟ್ಲ್ ಅಲ್ಲ, ಒಂದಷ್ಟರ ಮಟ್ಟಿಗಾದರೂ ಕೂಡ ಸೆಟ್ಲ್ ಆಗಬೇಕು, ಈ ಥರ ಎಲ್ಲ ನಾವು ಅಂದ್ಕೊಂಡು ಅದಾದಮೇಲೆ ನಾವು ಅಂದ್ಕೊಂಡಿದ್ದ ಟೈಮ್ಗೆ ನಾವು ಬೇಬಿನ ಪ್ಲಾನ್ ಮಾಡ್ಕೊಂಡ್ವಲ್ಲ, ಹಾಗಾಗಿ ನನಗೆ ಆ ಥರ ಟೆನ್ಷನ್ನು ಸ್ಟ್ರೆಸ್ ಮಾಡ್ಕೊಳ್ಳೋ ಥರದ್ದು ಆ ಥರ ಏನೂ ಇರಲಿಲ್ಲ. ಹಾಗಾಗಿ ನಾನು ಆರಾಮಾಗಿ ಕಾಮಾಗೇ ಇರ್ತಾ ಇದ್ದೆ. ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇನೇನೆ, ಆರೋಗ್ಯವಾಗಿರೋ ಮಗು ಹೊರಗಡೆ ಬರಲಪ್ಪ, ಅದನ್ನು ಬಿಟ್ಟರೆ ನನಗೆ ಇನ್ಯಾವ ಥರ ಯೋಚನೆನೂ ಕೂಡ ಆ ಟೈಮಲ್ಲಿ ಇರಲಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು, ನೀವು ಅಷ್ಟು ವರ್ಷ ಪ್ಲಾನಿಂಗಲ್ಲಿ ಇದ್ರಲ್ವಾ, ನಿಮಗೆ ಸೊಸೈಟಿಲಾಗಲಿ ಫ್ಯಾಮಿಲಿಲಾಗಲಿ ಯಾರು ಕೂಡ ಪ್ರೆಷರ್ ಮಾಡಲಿಲ್ವಾ? ಕೆಲವೊಂದಿಷ್ಟು ಮಾತುಗಳನ್ನ ಆಡ್ತಾರಲ್ಲ, ಮಾತುಗಳನ್ನ ಕೇಳಿ ನೀವು ಬೇಜಾರು ಮಾಡ್ಕೊತಿರ್ಲಿಲ್ವಾ? ಹೆಂಗೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ರಿ? ಈ ಥರ ಯಾರೋ ಒಬ್ರು ಕೇಳಿದ್ದಾರೆ. ಏನು ಗೊತ್ತಾ, ಆ ಟೈಮಲ್ಲಿ ಫ್ಯಾಮಿಲಿ ಅಂತ ಅಲ್ಲ, ಹೊರಗಡೆ ಅಂತ ಅಲ್ಲ, ಎಲ್ಲರೂ ಕೂಡ ಮಾಮೂಲಿಯಾಗಿ ಕೇಳೋರು. ಇಷ್ಟು ವರ್ಷ ಆಯಿತು, ಯಾಕೆ ಇನ್ನು ನೀವು ಪ್ಲಾನಿಂಗಲ್ಲಿದ್ದೀರಾ, ಹಿಂಗೆ ಮಾಡ್ತಾ ಇದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಹೀಗೆ, ಇಲ್ಲ ನಿಮ್ಗೇನೋ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ನಿಮಗೆ ಮಗು ಆಗ್ತಿಲ್ವೇನೋ, ಈ ಥರ ಸುಮಾರಷ್ಟು ಮಾತುಗಳನ್ನ ನಾವು ಕೂಡ ಕೇಳಿಸ್ಕೊಂಡಿದ್ದೀವಿ. ಆ ಟೈಮಲ್ಲಿ ಏನಂದರೆ ಕೆಲವೊಮ್ಮೆ ನನಗೆ ಸಖತ್ತು ಬೇಜಾರಾಗೋದು ಸ್ಟಾರ್ಟಿಂಗಲ್ಲಿ. ಅವಾಗ ನಾನು ಅಪ್ಪು ಹತ್ರ ಹೇಳ್ಕೊಂಡು ಅಳ್ತಿದ್ದೆ ಕೂಡ. ನಮ್ಮ ಯೋಚನೆನೇ ಬೇರೆ, ಆದರೆ ಬೇರೆಯವ್ರು ಅರ್ಥ ಮಾಡ್ಕೊತಿರೋದೇ ಬೇರೆ ಅಲ್ವಾ ಅಪ್ಪು ಅಂತ. ಅವಾಗ ಇವ್ರು ಹೇಳೋರು, ಯಾರ ಬಗ್ಗೆ ಯಾಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ತೀಯ, ನಮ್ಮ ಗುರಿ ಏನು ಅದ್ರ ಕಡೆ ನಾವು ಹೋಗ್ತಾ ಇರಬೇಕು. ಈ ಮಧ್ಯದಲ್ಲಿ 1000 ಜನ 1000 ಥರ ಅನ್ಬೋದು, ಅದನ್ನೆಲ್ಲ ನೀನು ಕಿವಿ ಮೇಲೆ ಹಾಕೊಂಡ್ಬೇಡ. ನಿನ್ಗೇನೇ ಇದ್ರೂ ಕೂಡ ನಾನು ನಿನಗೆ ಹೇಳ್ಬೇಕು ಅದನ್ನೆಲ್ಲ, ಅಥವಾ ನೀನು ನನಗೆ ಹೇಳ್ಬೇಕು ಅದನ್ನೆಲ್ಲ. ಅದನ್ನ ಬಿಟ್ಟು ಬೇರೆ ಯಾರೋ ಹೇಳಿದ್ರೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತೇಳಿ ಅವ್ರು ಯಾವಾಗಲೂ ಕೂಡ ಧೈರ್ಯ ಹೇಳ್ತಾ ಇದ್ರು. ಸ್ಟಾರ್ಟಿಂಗಲ್ಲಿ ಅವ್ರು ಎಷ್ಟು ಹೇಳಿದ್ರು ಕೂಡ ನನಗೂ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ನಾನೇ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಇಲ್ಲ, ನಾವು ಹೆಂಗಿದ್ರು ಕೂಡ ಏನಾದರೂ ಒಂದು ಹೇಳ್ತಾರೆ. ಇವಾಗ ನೋಡಿ, ಮದುವೆ ಬೇಗ ಆಗಲಿಲ್ಲ ಅಂದರೆ, ಇಷ್ಟು ವರ್ಷ ಆದರೂ ನಿಂಗಿನ್ನ ಮದುವೆನೇ ಆಗಿಲ್ಲ, ಏನು ತೊಂದರೆನೋ ಏನೋ ಅಂತ ಹಿಂಗೆ ಕೇಳ್ತಾರೆ. ಮಗು ಬೇಗ ಆಗಿಲ್ಲ ಅಂದರೂ ಕೂಡ ಹಂಗೆ ಕೇಳ್ತಾರೆ. ಮಗು ಆಯ್ತಾ, ಮಗು ಆದಮೇಲೆ ನೀನು ಇದೇ ಸ್ಕೂಲಿಗೆ ಸೇರ್ಸೋಕೆ ಅಷ್ಟೇನಾ ಆಗಿದ್ದು ನಿನಗೆ, ಮಗುನ ಇನ್ನೂ ದೊಡ್ಡ ಸ್ಕೂಲಿಗೆ ಸೇರಿಸ್ಬೇಕಿತ್ತಲ್ವಾ ಅಂತ ಆ ಥರ ಮಾತಾಡ್ತಾರೆ. ಜನ ಆದಮೇಲೆ ಮಾತಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ನಾವು ಕಿವಿ ಕೊಡ್ದಿರೇನೆ ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ಕಾಲು ಚಾಚಬೇಕು. ಇವಾಗ ನಮ್ದೇನೋ ಒಂದು ಗುರಿ ಇತ್ತು, ಆ ಗುರಿನ ಮುಟ್ಟೋವರೆಗೂ ಕೂಡ ನಾವು ಪ್ಲಾನ್ ಮಾಡಿಕೊಂಡು, ಈ ಮಧ್ಯದಲ್ಲಿ ಏನೇ ಒಂದು ಮಾತು ಬಂದ್ರೂ ಕೂಡ ಈ ಕಿವಿಲಿ ಹಾಕೊಂಡು ಈ ಕಿವಿಲಿ ಬಿಟ್ಬಿಡ್ಬೇಕು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಮುಂದೆ ಹೋಗಿದ್ದು ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದು, ಬಾಯ್ ಬೇಬಿ ಸಿಂಪ್ಟಮ್ಸ್ ಹೇಳಿ. ನಿಮ್ಗೆ ಈಗಾಗಲೇ ಬಾಯ್ ಬೇಬಿ ಆಗುತ್ತೆ ಅಂತೇಳಿ ಮೊದಲೇ ಗೊತ್ತಿತ್ತಾ ಅಂತ ಹೇಳಿ. ಏನು ಗೊತ್ತಾ, ನಾವು ಈ ಸಿಂಪ್ಟಮ್ಸ್ ಎಲ್ಲ ನಂಬ್ಕೊಂಡು ಡಿಸೈಡ್ ಮಾಡ್ಲಿಕ್ಕಾಗಲ್ಲ ಬಾಯೇ ಆಗುತ್ತೆ ಗರ್ಲೇ ಆಗುತ್ತೆ ಅಂತೇಳಿ. ನನ್ನ ವಿಷಯ ಅಂತಲೇ ತಗೊಂಡ್ರೆ, ಇವರು ಸ್ಟಾರ್ಟಿಂಗಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇತ್ತು ಇವ್ರಿಗೂ. ಯಾಕಂದರೆ ಇನ್ಸ್ಟಾದಲ್ಲಿ ರೀಲ್ಸು, ಮತ್ತು ಈಗ ಅಕ್ಕಪಕ್ಕದವರೆಲ್ಲ ಅವಾಗ ಹೇಳೋರು, ಬರೀ ಅದೇ ರೀಲ್ಸ್ ಬರವು. ಬಾಯಿಗೆ ಈ ಸಿಂಪ್ಟಮ್ಸ್, ಗರ್ಲ್ಗೆ ಈ ಸಿಂಪ್ಟಮ್ಸ್, ಅದೇನೋ ಗೊತ್ತಿಲ್ಲಪ್ಪ. ನಾವ್ ಆ ಟೈಮಲ್ಲಿ ನೋಡ್ತಿರ್ತೀವಲ್ವಾ, ಹಾ ಅದಕ್ಕೆ ಜಾಸ್ತಿ ಅದೇ ತರದ್ ಬರೋದಾ. ಇವ್ರಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ. ಅದಕ್ಕೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಸುಕೃತಿ ರಿಪೋರ್ಟ್ನ ಇಸ್ಕೊಂಡ್ರು, ಮತ್ತೆ ನಂದ್ ರಿಪೋರ್ಟ್ನು ಕೂಡ ತಗೊಂಡ್ರು, ಟ್ಯಾಲಿ ಮಾಡಿದ್ರು. ಅವಾಗ
ನನ್ನ ಬೇಬಿದು ಏನೇನೆಲ್ಲ ಇದೆ ನೋಡಿ, ಹಾರ್ಟ್ ರೇಟ್ ಇರ್ಬೋದು, ಹಾಗೆ ಪ್ಲೆಸೆಂಟಾ ಪೊಸಿಷನ್ ಇರ್ಬೋದು, ಎಲ್ಲ ಸುಕೃತಿದು ಕೂಡ ಸೇಮ್ ಇತ್ತು. ಹೆಂಗಿತ್ತಪ್ಪ? ನಮ್ದು ಪೋಸ್ಟೀರಿಯರ್, ಅವ್ರದ್ದು ಪೋಸ್ಟೀರಿಯರ್. ಇಬ್ರದ್ದು ಹಾರ್ಟ್ ರೇಟ್ ಆಲ್ಮೋಸ್ಟ್ ಸಿಮಿಲರ್. 137, ಅವ್ರದ್ದು ಒಂದು 140 ಈ ತರ ಇತ್ತು. ಅದಾದ್ಮೇಲೆ ತಿರ್ಗಾ ಇನ್ನ ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಕವನನ್ ಮಗಂದು, ನಿಮ್ ತಂಗಿ ಮಗಂದು, ಅವನ್ ತಾಂಡ್ವಾ, ಅವಂದು ಇದು ಪ್ಲೆಸೆಂಟಾ ಆಂಟೀರಿಯರ್. ಒಂದು ಹಾರ್ಟ್ ರೇಟು 160 ಮೇಲೆ ಪ್ಲಸ್. ಸೊ ಅದು ಗಂಡ್ ಮಗು. ಇವರು ನಮ್ದು ಸುಕೃತಿಯದು ಅವ್ರದ್ದು ಸೇಮ್ ಇದ್ರೂನು ಡಿಫ್ರೆಂಟ್ ಬೇರೆ ಬೇರೆ ಆಯ್ತು. ಅಂದ್ರೆ ನಮ್ಗೆ ಎಲ್ರು ಹೆಂಗ್ ಹೇಳ್ತಿದ್ರು ಅಂದ್ರೆ, ಹಾರ್ಟ್ ರೇಟ್ ಸ್ವಲ್ಪ ಜಾಸ್ತಿ ಇದ್ರೆ ಹೆಣ್ಮಗು ಆಗುತ್ತೆ, ಕಮ್ಮಿ ಇತ್ತು ಅಂತಂದ್ರೆ ಗಂಡ್ ಮಗು ಆಗುತ್ತೆ, ಈ ತರ ಎಲ್ಲ ಹೇಳ್ತಿದ್ರಲ್ಲ. ಸುಕೃತಿಗೂ ಸೇಮ್ ಇತ್ತು, ನನ್ ಮಗುಗೂ ಕೂಡ ಅದೇ ತರ ಇತ್ತು. ನನ್ ತಂಗಿ ಪಾಪಕ್ ಸ್ವಲ್ಪ ಜಾಸ್ತಿ ಇತ್ತು. ಅದನ್ನ ನೋಡ್ಕೊಂಡ್ರೆ ನನ್ ತಂಗಿಗೆ ಹೆಣ್ ಪಾಪು ಆಗ್ಬೇಕಿತ್ತು ಅಲ್ವಾ. ಅವ್ರಿಗೆ 172 ಏನೋ ಆ ತರ ಇದ್ದಿದ್ರಿಂದ ಹೆಣ್ ಪಾಪು ಆಗ್ಬೇಕಿತ್ತು, ಅವ್ರಿಗೆ ಗಂಡ ಆಯ್ತು. ಹಂಗಾಗಿ ಇದನ್ನೆಲ್ಲ ನಂಬ್ಕೊಂಡು ನಾವು 100ಕ್ಕೆ 100 ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ, ಹೆಣ್ಣೆ ಆಗುತ್ತೆ ಗಂಡೆ ಆಗುತ್ತೆ ಅಂತ. ನನ್ನ ವಿಷಯದಲ್ಲಿ ಏನಂತ ಅಂದ್ರೆ 2 ಅಂತೂ ನಿಜ ಆಯ್ತು. ಒಂದೇನು ಅಂತ ಅಂದ್ರೆ, ನನ್ಗೆ ಕೆಳಗಡೆ ಹೊಟ್ಟೆ ಇತ್ತು. ಸುಮಾರು ಜನ ನನಗೆ ಗೆಸ್ ಮಾಡ್ಬಿಟ್ಟಿದ್ರು ಹೊಟ್ಟೆ ನೋಡಿ, ಇಲ್ಲ ನಿನಗೆ ಗಂಡ್ ಮಗುನೇ ಆಗುತ್ತೆ ಅಂತ. ಅರ್ಪಿತ್ ಅವ್ರಿಗೆ ಮೇಲ್ಗಡೆ ಹೊಟ್ಟೆ ಇತ್ತು, ಅವ್ರಿಗೂ ಕೂಡ ಗೆಸ್ ಮಾಡಿದ್ರಂತೆ ಮೇಲ್ಹೊಟ್ಟೆ ಇರೋದು ನಿಂಗೆ ಹೆಣ್ ಪಾಪು ಆಗುತ್ತೆ ಅಂತ ಹೇಳಿ. ಅವ್ರಿಗೆ ಅದು ನಿಜ ಆಯ್ತು. ನನ್ಗೆ ಕೆಳಗಡೆ ಹೊಟ್ಟೆ ನಿಂಗೆ ಗಂಡ್ ಪಾಪು ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೊಂದು ನಿಜ ಆಯ್ತು. ಅದ್ರ ಜೊತೆಗೆ ಪಕ್ಕದ ಮನೆಗೆ ಒಂದ್ಸಲ ಸ್ವೀಟ್ ಅನ್ನ ಕೊಡ್ಲಿಕ್ಕೆ ಹೋಗಿದ್ದೆ, ಅಲ್ಲಿ ಆಂಟಿ ಹೇಳಿದ್ರು ಅದ್ ಹೆಂಗಪ್ಪೋದು, ಅಮಾವಾಸ್ಯೆ ಹತ್ರ ಮಾಡ್ಕೊಂಡು ಮಗು ಹುಟ್ಟಿದ್ರೆ ಅದು ಗಂಡು ಮಗು, ಹುಣ್ಣಿಮೆ ಹತ್ರ ಮಾಡ್ಕೊಂಡು ಮಗು ಹುಟ್ಟಿದ್ರೆ ಅದು ಹೆಣ್ಮಗು ಅಂತ ಹೇಳಿದ್ರು. ನನ್ ಮಗು ಹುಟ್ಟುವಾಗ ಅಮಾವಾಸ್ಯೆ ಹತ್ರ ಇತ್ತು, ಹಂಗಾಗಿ ಇದೆರಡು ನಿಜ ಆಯ್ತು ನನ್ನ ವಿಷಯದಲ್ಲಿ. ಇನ್ಯಾವುದು ಕೂಡ ನಿಜ ಆಗ್ಲಿಲ್ಲ. ಅದೆಲ್ಲ ನಾವು ಗೆಸ್ ಮಾಡ್ಕೊಂಡು ಆಕ್ಚುಲಿ ನಾವು ಮಾಡಿದೀವಿ, ಇಲ್ಲ ಅಂತಲ್ಲ. ಅವೆಲ್ಲ ಟ್ರೈ ಮಾಡಿದೀವಿ, ಎಲ್ಲ ಚೆಕ್ ಮಾಡಿದೀವಿ, ಎಲ್ಲ ವೇಸ್ಟ್ ಅನ್ಸಿದ್ಮೇಲೆ ಬಿಟ್ಬಿಟ್ಟು ನೆಮ್ಮದಿ ಆಗಿದೀವಿ. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಒಂದ್ 5 ತಿಂಗಳು ನಾವು ಎಲ್ಲಾ ರೀತಿ ನೋಡ್ತಿದ್ದ, ನಮಗೂ ಕ್ಯೂರಿಯಾಸಿಟಿ ಅಲ್ವಾ, ಇದೇ ಮಗು ಬೇಕು ಅದೇ ಮಗು ಬೇಕು ಅಂತ ಅಲ್ಲ, ಯಾವ್ದಿರ್ಬೋದು ಅನ್ನೋದೊಂದು ಕ್ಯೂರಿಯಾಸಿಟಿ, ಹಂಗಾಗಿ ನೋಡ್ತಿದ್ದು. ಅದಾದ್ಮೇಲೆ ಅಯ್ಯೋ ಇದೆಲ್ಲ ಸುಳ್ಳು ಅಂತ ಗೊತ್ತಾಯ್ತಲ್ಲ, ಹಂಗಾಗಿ ಸುಮ್ಮನೆ ಆಗ್ಬಿಟ್ಟು. ಒಟ್ನಲ್ಲಿ 2 ವಿಚಾರವಂತೂ ನನ್ನ ವಿಷಯದಲ್ಲಿ ನಿಜ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ನಿಮ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗ್ಯಾಸ್ಟ್ರಿಕ್ ಇರ್ಲಿಲ್ವಾ, ವಾಮಿಟಿಂಗ್ ಇರ್ಲಿಲ್ವಾ ಅಂತ. ಈಗಾಗಲೇ ಹೇಳ್ದೆ ವಾಮಿಟಿಂಗ್ ಇತ್ತು ಸ್ವಲ್ಪ. ಈ ಗ್ಯಾಸ್ಟ್ರಿಕ್ ಅನ್ನೋದು ಬಂದು ನನಗೆ 5 ತಿಂಗಳಿಗೆ ಶುರುವಾಗಿದ್ದು 9 ತಿಂಗಳವರೆಗೂ ಕೂಡ ಮುಗಿಲೇ ಇಲ್ಲ. ಡಾಕ್ಟರ್ನ ಕೇಳಿದಾಗ ಅವರು ಏನು ಮಾಡ್ಲಿಕ್ಕಾಗಲ್ಲ, ನಾರ್ಮಲ್ ಅಂತ ಹೇಳಿದ್ರು. ನನಗೆ ಹೆಂಗೆ ಅಂತ ಅಂದ್ರೆ, ಬೆಳಗ್ಗೆ ಏನು ತಿಂಡಿ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಆಗ್ಬಿಡೋದು, ಬರೀ ಇಡ್ಲಿ ತಿಂದ್ರೂ ಆಗೋದು, ಮತ್ತೆ ದಾಳಿಂಬೆ ಹಣ್ಣು ಹಾಗೆ ಕಿತ್ಲೆ ಹಣ್ಣು ಈ ಥರದ್ದು ಏನು ತಿಂದ್ರೂ ಆಗ್ತಾ ಇತ್ತು. ಕೆಲವೊಬ್ರು ಬಾಡಿಗೆ ಅದು ಮಾಮೂಲಿ ಅಂತೆ ಗ್ಯಾಸ್ಟ್ರಿಕ್ ಆಗೋದು ಅಥವಾ ವಾಮಿಟಿಂಗ್ ಜಾಸ್ತಿ ಇರೋದು, ಅದೆಲ್ಲನೂ ಕೂಡ. ನನಗೆ ಗ್ಯಾಸ್ಟ್ರಿಕ್ ಇತ್ತು. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ರಿಪೋರ್ಟ್ಸ್ನ ಶೇರ್ ಮಾಡಿ, ನಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ. ರಿಪೋರ್ಟ್ಸ್ ಶೇರ್ ಮಾಡೋದ್ರಿಂದ ಯಾವುದೇ ಥರ ಐಡಿಯಾ ಸಿಗಲ್ಲ ಅಂತೇಳಿ ನನ್ಗನ್ಸುತ್ತೆ. ಯಾಕೆ ಗೊತ್ತಾ, ಈಗ ನಂದೇ ರಿಪೋರ್ಟ್ ಒಂಥರ ಇರುತ್ತೆ, ಹಾಗೆ ಈಗ ಬೇರೆಯವ್ರದೇ ಒಂದೊಂದ್ ಥರ ಇರುತ್ತೆ, ಪ್ರತಿಯೊಬ್ರದ್ದು ಕೂಡ ಒಂದೊಂದ್ ಥರನೇ ಇರುವಂಥದ್ದು. ಅದನ್ನು ತಗೊಂಡು ನಾವು ಯಾವುದೇ ಥರ ಒಂದು ಐಡಿಯಾ ತಗೊಳ್ಲಿಕ್ಕಾಗಲ್ಲ. ಆದಷ್ಟು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನೇ ಡೌಟ್ ಇದ್ರೂ ಕೂಡ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಈ ರಿಪೋರ್ಟ್ ನೋಡಿ ಏನಾದರೂ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ನೀವು ಇದ್ರ ಬದಲು ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡಿ, ಅದೇ ಒಳ್ಳೇದು. ನೆಕ್ಸ್ಟ್ ಕ್ವಶನ್ ಬಂದು, ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಅಷ್ಟೊಂದು ಆಕ್ಟಿವ್ ಆಗಿದ್ರಲ್ಲ ಹೇಗೆ ಅಂತ ಹೇಳಿ. ಪ್ರೆಗ್ನೆನ್ಸಿ ಅಂತ ಅಲ್ಲ, ನಾನು ಪ್ರೆಗ್ನೆನ್ಸಿಗೆ ಮುಂಚೆನೂ ಅಷ್ಟೇ, ಇವಾಗಲೂ ಅಷ್ಟೇ, ನೀವು ನೋಡ್ತಿರ್ಬೋದು ನನ್ನ ವಿಡಿಯೋಸ್ನೆಲ್ಲ. ನಾನು ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಈಗೇನಾದರೂ ನನ್ನ ಬಾಡಿಗೆ ಆಗ್ತಾ ಇಲ್ಲಪ್ಪ, ಸುಸ್ತು ಅನ್ನಿಸ್ತಾ ಇದೆ, ಏನೋ ಒಂದು ಕಷ್ಟ ಆಗ್ತಾ ಇದೆ ಅಂದಾಗ ರೆಸ್ಟ್ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಚೆನ್ನಾಗಿರೋ ಟೈಮಲ್ಲಿ ಆದಷ್ಟು ನನ್ನ ದೇಹಕ್ಕೆ ಕೆಲಸ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನಮ್ಮ ದೇಹ ಎಷ್ಟು ಕೆಲಸ ಮಾಡುತ್ತೋ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ. ಹಾಗಾಗಿ ನಾನು ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಆ ಟೈಮಲ್ಲಿ ಅಂತ ಅಂದರೆ, ನನಗೇನು ಆ ಥರ ಬೆನ್ನೋವು ಬರೋದಿರ್ಬೋದು ಅಥವಾ ಸುಸ್ತಾಗೋದಿರ್ಬೋದು ಜಾಸ್ತಿ, ಇಲ್ಲಾಂದರೆ ಡಾಕ್ಟರ್ ನನಗೆ ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಮಾಡು ಅಂತ ಹೇಳಿದಿರ್ಬೋದು, ಯಾವುದು ಕೂಡ ಇರಲಿಲ್ಲ. ನಾನು ನಾರ್ಮಲ್ ಆಗಿದ್ದೆ, ಹಾಗಾಗಿ ಎಲ್ಲ ಕೆಲಸನೂ ಕೂಡ ಮಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಿದ್ದೆ. ಒಂದು ಹೇಳ್ಬೇಕು ಅಂತ ಅಂದರೆ, ಮೆಡಿಟೇಷನ್ ಮಾಡ್ತಾ ಇದ್ದೆ ಜಾಸ್ತಿ. ಏನಾದರೂ ಒಂಚೂರು ಕೆಲಸ ಮಾಡಿ ಸಾಕಾಯಿತು ಅಂದಾಗಲೋ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿಬಿಟ್ರೆ ಮತ್ತೆ ನಾನು ಪಟ್ಟಂತ ಆ್ಯಕ್ಟಿವ್ ಆಗಿಬಿಡ್ತಿದ್ದೆ, ಮತ್ತೆ ಅದೇ ಕೆಲಸ ಶುರು ಮಾಡ್ಕೋತಾ ಇದ್ದೆ. ಅದು ಮೊದಲಿಂದನೂ ಕೂಡ ನನಗೆ ಅದು ರೂಢಿ ಆಗೋಗ್ಬಿಟ್ಟಿದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದು, ಪ್ರೆಗ್ನೆನ್ಸಿ ಡಯಟ್ ರುಟೀನ್ನ ಶೇರ್ ಮಾಡಿ ಶಿಲ್ಪ ಅಂತೇಳಿ. ಇದನ್ನು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, 3 ಮಂತ್ಸ್ ಫುಡ್ ರುಟೀನ್ ಯಾವ ಥರ ಇದೆ ಅಂತ ಹೇಳಿ. ನೀವು ನೋಡಿಲ್ಲ ಅಂದರೆ ನನ್ನ
ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಆ ಟೈಮಲ್ಲಿ ನಾನು ಯಾವ ಥರ ಫುಡ್ ತಗೋತಾ ಇದ್ದೆ ನೋಡಿ, ಅದೇ ಥರ 9 ಮಂತ್ಸ್ವರೆಗೂ ಕೂಡ ತಗೊತಾ ಬಂದೆ. ಈ ಮಧ್ಯದಲ್ಲಿ ಡಾಕ್ಟರ್ ನನಗೆ ಹೈ ಪ್ರೋಟೀನ್ ಡಯಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಪ್ರೋಟೀನ್ ರಿಚ್ ಫುಡ್ನ ಸ್ವಲ್ಪ ಜಾಸ್ತಿನೇ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಈ ಚಿಕನ್ ಇರ್ಬೋದು, ಮತ್ತೆ ಮೊಟ್ಟೆ, ಕಾಳುಗಳು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೆ. ಮಧ್ಯಾಹ್ನದೊತ್ತು ಅದನ್ನ ನಾನು ತಿನ್ಕೊಂತಾ ಇದ್ದೆ. ಅದ್ರ ಜೊತೆಗೆ ಹಣ್ಣು ಚೆನ್ನಾಗಿ ತಿಂತಾ ಇದ್ದೆ. ಮತ್ತೆ ತರಕಾರಿ, ಸೊಪ್ಪಲ್ಲೂ ಕೂಡ ಮೆಂತ್ಯ ಸೊಪ್ಪು, ಹೊನ್ಗೊನೆ ಸೊಪ್ಪು, ಈ ಥರ ಸೊಪ್ಪುಗಳನ್ನೆಲ್ಲ ನಾನು ಸ್ವಲ್ಪ ಜಾಸ್ತಿ ತಿಂತಾ ಇದ್ದೆ. ಹಾಗೆ ಫಿಶ್ನು ಕೂಡ ನಾನು ತಿಂತಾ ಇದ್ದೆ. ಆ ಟೈಮಲ್ಲಿ ನನಗೆ ಸುಮಾರು ಜನ ಹೇಳ್ತಾ ಇದ್ರು, ನೀವು ಅದನ್ನ ತಿನ್ನಬಾರ್ದು, ಇದನ್ನ ತಿನ್ನಬಾರ್ದು, ಹಂಗೆ ಹಿಂಗೆ ಅಂತೇಳಿ. ಯಾಕಂದ್ರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಕಮೆಂಟ್ ಎಲ್ಲ ಬರ್ತಾ ಇತ್ತು. ಹಾಗೆ ನಮ್ಮ ಮನೇಲಿ ಯಾರಾದರೂ ನೋಡಿದ್ರೆ ಅವರು ಕೂಡ ಹೇಳೋರು, ನೀನು ಅದು ತಿನ್ಬೇಡ, ಇದು ತಿನ್ಬೇಡ ಅಂತ ಹೇಳಿ. ನಾನು ಆ ಥರ ಯಾವುದೇ ಥರ ರಿಸ್ಟ್ರಿಕ್ಟ್ನು ಕೂಡ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಫುಡ್ ವಿಚಾರದಲ್ಲಿ. ಎಲ್ಲ ಥರ ಫುಡ್ನು ಕೂಡ ನಾನು ಆ ಟೈಮಲ್ಲಿ ತಗೊಂಡಿದ್ದೀನಿ. ಒಂದೇನಂದ್ರೆ ಪಪ್ಪಾಯ ಒಂದು ತಿಂತಿರ್ಲಿಲ್ಲ, ಪೈನಾಪಲ್ ತಿಂತಿರ್ಲಿಲ್ಲ, ಎಳ್ಳು ತಿಂತಿರ್ಲಿಲ್ಲ. ಈ ಮೂರನ್ನ ಬಿಟ್ಟು ಇನ್ನೆಲ್ಲಾನು ಕೂಡ ನಾನು ತಿನ್ಕೊಂಡು ಬಂದಿದ್ದೀನಿ. ಅದರಿಂದ ನನಗೆ ಯಾವುದೇ ಥರ ತೊಂದರೆ ಆಗಲಿಲ್ಲ. ನನಗಾಗ್ಲಿ, ಬೇಬಿಗಾಗ್ಲಿ ಯಾವುದೇ ಥರ ತೊಂದರೆ ಆಗಲಿಲ್ಲ. ನನ್ಗೆ ಈ ಥರ ಎಲ್ಲ ಹೇಳ್ತಿದ್ರಲ್ವಾ, ಅವಾಗ ಡಾಕ್ಟರ್ನು ಕೂಡ ನಾವು ಒಂದ್ಸಲ ಹೋಗಿ ಕೇಳಿದ್ದು, ಎಲ್ಲರೂ ಹಿಂಗೆ ಹೇಳ್ತಾರೆ, ನಾನು ಅದನ್ನ ತಿನ್ಬೋದಾ ತಿನ್ಬಾರ್ದಾ ಅಂತ ಅಂದಾಗ ಡಾಕ್ಟರ್ ನಮ್ಗೆ ಹೇಳಿದ್ದು ಒಂದೇ, ನೀನ್ ಎಲ್ಲಾನು ತಿನ್ನು, ಜೊತೆಗೆ ನನಗೆ ಪೈನಾಪಲ್ನು ತಿನ್ನು, ಪಪ್ಪಾಯನು ತಿನ್ನು ಅಂತಾನೆ ಹೇಳಿದ್ರು ಅಲ್ವಾ ಅಪ್ಪು? ಹೌದು, ಬ್ಯಾಲೆನ್ಸ್ ಆಗಿ ತಿನ್ಬೇಕು. ಬ್ಯಾಲೆನ್ಸ್ ಆಗಿ ಅಂದ್ರೆ ಸ್ವಲ್ಪ ಸ್ವಲ್ಪ, ಜಾಸ್ತಿ ಅದನ್ನೇ ತಿನ್ಲಿಕ್ಕೆ ಹೋಗ್ಬಾರ್ದು, ಸ್ವಲ್ಪ ಸ್ವಲ್ಪ ತಿನ್ನು, ಏನ್ ತೊಂದರೆ ಇಲ್ಲ ಅಂತ. ಆದ್ರೂ ಕೂಡ ನಾನು ಅದನ್ನ 3ನ ಬಿಟ್ಟು ಇನ್ನೆಲ್ಲಾ ತರ ಫುಡ್ನು ಕೂಡ ತಗೊಂಡಿದ್ದೀನಿ. ಯಾವುದೇ ತರ ತೊಂದರೆ ಆಗ್ಲಿಲ್ಲ. ಕೆಲವೊಬ್ಬರಿಗೆ ಡಾಕ್ಟರ್ ಕೂಡ ಹೇಳ್ಬೋದು, ನೀನು ಆ ಫುಡ್ ತಗೋಬೇಡ, ಈ ಫುಡ್ ತಗೋಬೇಡ ಅಂತ. ಅದೆಲ್ಲ ಅವ್ರ ದೇಹದ ಮೇಲೆ ಹೋಗುತ್ತೆ, ಅವ್ರಿಗೇನು ಅಡ್ಜಸ್ಟ್ ಆಗುತ್ತೆ, ಅಡ್ಜಸ್ಟ್ ಆಗಲ್ಲ ಅನ್ನೋದ್ರ ಮೇಲೆ. ನನ್ಗಂತೂ ಎಲ್ಲಾ ಫುಡ್ಡು ಕೂಡ ಅಡ್ಜಸ್ಟ್ ಆಗ್ತಾ ಇತ್ತು. ಹಾಗಾಗಿ ನಾನು ಎಲ್ಲಾನು ಕೂಡ ತಗೊಳ್ತಾ ಇದ್ದೆ. ನೆಕ್ಸ್ಟ್ ಕ್ವಶನ್ ಬಂದು, ಸ್ಟ್ರೆಚ್ ಮಾರ್ಕ್ಸ್ ನಿಮ್ಗೆ ಇದೆಯಾ ಅಥವಾ ಇತ್ತಾ? ಇದ್ರೆ ನೀವು ಯಾವ ಥರ ಅದನ್ನ ಸರಿ ಮಾಡ್ಕೊಂಡ್ರಿ ಅಂತ. ನನಗೆ ಅಷ್ಟಾಗೇನು ಆ ಥರದ್ದು ಇರಲಿಲ್ಲ. ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಮನೇಲೆ ಒಂದು ಕ್ರೀಮ್ನ ರೆಡಿ ಮಾಡಿ ನಾನು ಅಪ್ಲೈ ಮಾಡ್ತಾ ಇದ್ದೆ. ಅದರಿಂದನೋ ಅಥವಾ ನನ್ನ ಬಾಡಿಗೆ ಸ್ಟ್ರೆಚ್ ಮಾರ್ಕ್ಸ್ ಬರ್ಲಿಲ್ವೋ ಏನೋ ಗೊತ್ತಿಲ್ಲ, ಈಗಲೂ ಕೂಡ ಇಲ್ಲ ನನಗೆ. ಆ ಟೈಮಲ್ಲೂ ಕೂಡ ಜಾಸ್ತಿ ಏನು ಬಂದಿರಲಿಲ್ಲ. ನೀನು ಹಬ್ಬ ಇದ್ದಂಗಿದ್ದೆ ಅವಾಗ, ಹಂಗಾಗಿ ನಿನಗೆ ಸ್ಟ್ರೆಚ್ ಮಾರ್ಕ್ ಆಗಲಿಲ್ಲ. ಡೆಲಿವರಿ ಆದ್ಮೇಲೆ ನೋಡು ಸ್ಟ್ರೆಚ್ ಮಾರ್ಕ್ ಬಂದಿರುತ್ತೆ ತಾನೇ. ಅವಾಗ್ಲೂ ಏನ್ ಬಂದಿಲ್ಲ ನನಗೆ. ಈ ಹಬ್ಬ ಬಂತೆ ನೋಡಿ, ಏನ್ ಈ ಹಬ್ಬವು ಏನಾರು ನುಂಗ್ಬಿಟ್ಟು ಕೂತಿರ್ತದಲ್ಲ, ಹಂಗ್ ಕೂತಿರ್ತಾ ಇದೆಯಾ, ಎಲ್ಲಿಂದ ಬರುತ್ತೆ ಸ್ಟ್ರೆಚ್ ಮಾರ್ಕ್? ಅಂದ್ರೆ ನಿನ್ ಬಾಡಿ ಹಬ್ಬ ತರ ಚರ್ಮ ಅನ್ಸುತ್ತೆ, ಅದಕ್ಕೆ ನೀನ್ ಸ್ಟ್ರೆಚ್ ಮಾರ್ಕ್ ಆಗಿದೆ. ಬೈತವ್ರ ಹೊಗಳತ್ತವ್ರ ಗೊತ್ತಾಗ್ತಿಲ್ಲ ನನ್ಗೆ. ಒಟ್ನಲ್ಲಿ ನಾನು ಹೆಬ್ಬಾವು ಅಂತ ಹೇಳ್ತಾವ್ರೆ. ಆಗ್ಲೂ ನನ್ಗೇನ್ ಸ್ಟ್ರೆಚ್ ಮಾರ್ಕ್ಸ್ ಇರ್ಲಿಲ್ಲ, ಈಗ್ಲೂ ಇಲ್ಲ. ಅದೇ ಹೇಳದ್ನಲ್ಲ, ಇವ್ರು ಹೇಳೋ ತರ ನನ್ನ ಬಾಡಿ ಹೆಬ್ಬಾವ್ ತರ ಇರ್ಬೋದು, ಅದಕ್ಕೆ ನನ್ಗೆ ಆಗಿಲ್ಲ ಅಷ್ಟೇ. ನೆಕ್ಸ್ಟು, ನಿಮ್ಗೆ ಡೆಲಿವರಿ ಆಗ್ಲಿಕ್ಕೆ ಎಷ್ಟು ಅವರ್ ಟೈಮ್ ತಗೊಂತು ಲೇಬರ್ ರೂಮಲ್ಲಿ ಅಂತ ಹೇಳಿ. ನಂಗಿದು ಮರ್ತೇ ಹೋಗ್ಬಿಟ್ಟಿದೆ. ಎಷ್ಟು ಅವರ್ ಅಪ್ಪು? 14 ಅವರ್. 14 ಬೆಳಿಗ್ಗೆ 4 ಗಂಟೆಯಿಂದ ಹ್ಮ್ ನೈಟ್ 9 ಗಂಟೆವರೆಗೂ. ಬೆಳಗ್ಗೆ 4 ಗಂಟೆ ಅಂತ ಅಂದ್ರೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದು ಬೆಳಗ್ಗೆ 4 ಗಂಟೆ 5 ಗಂಟೆ ಅನ್ನಂಗೆ. ಬರೀ ಪೇನ್ ಎಷ್ಟು ಅವರ್ ಇಂದ ಅಂತನಾ? ಪೇನ್ ಎಷ್ಟು? ಪೇನ್ 2 ಗಂಟೆಯಿಂದ ಸ್ಟಾರ್ಟ್ ಆಯ್ತು, ಮಧ್ಯಾಹ್ನ 2 ಗಂಟೆಯಿಂದ ನೈಟ್ 8 ಗಂಟೆವರೆಗೂ. 8:30 ಡೆಲಿವರಿ ಆಗಿದ್ದು. 8:30 6 ರಿಂದ 7 ಅವರ್. 6 ರಿಂದ 7 ಅವರ್ ಪೇನ್ ಇತ್ತು. ಜಾಸ್ತಿ ಪೇನ್ ಅಂತ ಅಂದ್ರೆ ಡೆಲಿವರಿ ಆಗೋದು ಇನ್ನೊಂದು 4 ಅವರ್ ಇದೆ ಅನ್ನುವಾಗ ನನಗೆ ಜಾಸ್ತಿ ಪೇನ್ ಬಂದಿದ್ದು. ಅಲ್ಲಿವರೆಗೂ ಕೂಡ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಿತ್ತು, ಆ ತರ ಪೇನ್ ಇತ್ತು. ಅಂದ್ರೆ ನಿನ್ ಟೈಮ್ ಹೋಗಿದ್ ಗೊತ್ತಾಗಿಲ್ಲ. ಅಲ್ಲಿ ಪಕ್ಕದಲ್ಲಿ ಇದ್ನಲ್ಲ ನಾನು, ಈ ಟೈಮ್ ಯಾವಾಗ ಹಾಳಾಗೋಯ್ತದೋ ಅಂತ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಡಾಕ್ಟರ್ ಬೇರೆ ಗೊತ್ತಾಯಿಲ್ಲ, ನೀನ್ ಬೇರೆ ಗೊಳೋ ಅಂತ ಇದೀಯಾ, ಸಾಕಾಗೋಗಿತ್ತು. ಅಯ್ಯೋ, ನಮ್ಗ ದಿನ ಏನೋ ಒಂಥರ ನೆನ್ಪು ಮಾಡ್ಕೊಂಡ್ರೆ ಒಂದ್ ಕಡೆ ಖುಷಿ ಆಗುತ್ತೆ, ಒಂದ್ ಕಡೆ ಬೇಜಾರಾಗುತ್ತೆ. ಏನೋ ಒಂಥರ ಚೆನ್ನಾಗಿತ್ತು ಅವತ್ತಿನ ದಿನ. ಇವಾಗ್ಲೂ ಆ ದಿನ ತುಂಬಾ ಮಿಸ್ ಮಾಡ್ಕೊಂಡು. ಅಂದ್ರೆ ಅವತ್ತು ದುಃಖ ಇತ್ತು, ಈಗ ಅವತ್ತಿನ ದಿನ ನೆನ್ಸ್ಕೊಂಡ್ರೆ ನಮ್ಗ್ ನಗು ಬರ್ತೈತೆ. ಇವ್ರಿಗೆ ನಗು ಬರುತ್ತೆ ನೋಡಿ. ನನ್ಗೂ ಒಂದೊಂದ್ಸಲ ನಗು ಬರುತ್ತೆ, ಒಂದೊಂದ್ಸಲ ಭಯ ಆಗುತ್ತೆ, ಅಪ್ಪ ಆ ಪೆನ್ನ ನಾವು ಅಷ್ಟೊಂದು ತಡ್ಕೊಂಡ್ವಲ್ಲ ಅಂತೇಳಿ. ನಾನು ಅಂತ ಅಲ್ಲ, ಎಲ್ಲಾ ಹೆಣ್ಮಕ್ಳು ಅಷ್ಟೇ. ಡೆಲಿವರಿ ಪೇನ್ ತಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ಅದೇ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಡೆಲಿವರಿ ಪೇನ್ ಬಗ್ಗೆ ಹೇಳಿ ಅಂತ. ಏನ್ ಹೇಳೋದು? ಅದು ಪೂರ್ತಿ ಲಾಗೆ ಮಾಡಿದ್ಯಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದನ್ನ ಬ್ಲಾಗ್ ಮಾಡಿದೀನಿ ನೋಡಿ. ಪ್ರತಿ ಹೆಣ್ಮಕ್ಳಿಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಾವು ಹೇಳೋದೇನು ಬೇಡ. ಅವ್ರವ್ರ ಎಕ್ಸ್ಪೀರಿಯನ್ಸು ಒಂದ್ ಸ್ವಲ್ಪ ಅವ್ರವ್ರಿಗೆ ದೊಡ್ಡದು.
ನೆಕ್ಸ್ಟ್ ಕ್ವಶನ್ ಬಂದು ಡೆಲಿವರಿ ಆಗ್ಲಿಕ್ಕಿಂತ ಮುಂಚೆ ನಿಮಗೆ ಯಾವ್ಯಾವ ಥರ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿ. ಅಂದರೆ ಈ ವಾಟರ್ ಬ್ರೇಕ್ ಆಯ್ತಾ ಅಥವಾ ಪೇನ್ ಬಂತಾ ಈ ಥರ. ನನಗೇನಂತ ಅಂದರೆ ಪೇನ್ ಏನು ಶುರುವಾಗಿರಲಿಲ್ಲ, ವಾಟರ್ ಬ್ರೇಕ್ ಆಯಿತು ಅಷ್ಟೇ. ಬೆಳಗಿನ ಜಾವ 3:30ಗೇನೋ ನನಗೆ ವಾಟರ್ ಬ್ರೇಕ್ ಆಗಿತ್ತು. ಅದು ಕೂಡ ಸ್ವಲ್ಪನೇ ನಂಗೆ ವಾಟರ್ ಬ್ರೇಕ್ ಆಗಿದ್ದು. ಅದಾದ್ಮೇಲೆ ನಂಗೆ ಸ್ವಲ್ಪ ಪೇನ್ ಇತ್ತು ಅಷ್ಟೇ. ಯಾವ ಥರ ಹೇಳೋದು, ಈಗ ಒಂಚೂರು ಸಣ್ಣದಾಗಿ ನೋವು ಬಂದು ಹೋಗುತ್ತೆ ಗೊತ್ತಾ, ಆ ಕ್ರಾಂಪ್ ಥರ. ತರ, ಹ್ಮ್ ಮಜಲ್ ಕ್ರಾಂಪ್ ತರ, ಏನಾದ್ರು ಹಿಡ್ಕೊಂಡಿರೋ ತರ ಹೊಟ್ಟೆ ನೋವು ಬರುತ್ತೆ ಒಂದೊಂದ್ಸಲ ಆ ತರ. ಆ ಥರ ಲೈಟ್ ಆಗಿತ್ತು ಅಷ್ಟೇ. ನನಗೆ ವಾಟರ್ ಬ್ರೇಕ್ ಆಗಿದ್ದು ನೋಡಿ ಕನ್ಫರ್ಮ್ ಆಯಿತು, ಇಲ್ಲ ಡೆಲಿವರಿ ಆಗ್ಬೋದು ಇವತ್ತು ಅಂತೇಳಿ. ಹಾಗಾಗಿ ನಾವು ಹಾಸ್ಪಿಟಲ್ಗೆ ಹೊರಟು. ಅದನ್ನು ನೋಡ್ಕೊಳ್ಳಿ, ಕೆಲವೊಬ್ಬರಿಗೆ ವಾಟರ್ ಬ್ರೇಕ್ ಆಗುತ್ತೆ, ಕೆಲವೊಬ್ಬರಿಗೆ ಪೇನ್ ಬರೋ ಥರ ಫೀಲ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಟೈಮ್ ಹತ್ರ ಬರ್ತಾ ಇದೆ ಅಂದಾಗ ಹೋಗಿ ಚೆಕ್ ಮಾಡಿಸ್ಕೊಂಡು ಆಕ್ಚುಲಿ ಬಿಡಬೇಕು. ಫಸ್ಟ್ 3 ದಿನ ಮುಂಚೆನೆ ಒಂದ್ಸಲ ಆ ತರ ಲೈಟ್ ಆಗಿ ಸಿಂಪ್ಟಮ್ಸ್ ಬಂತು. ಬಟ್ ಅದೆಲ್ಲ ಅನ್ಕೊಂಡು ನಾವು ಸುಮ್ಮನಾದ. ಅದಾದ್ಮೇಲೆ 3 ದಿನ ಆದ್ಮೇಲೆ ಹೋಗಿದ್, ಶುಕ್ರವಾರ ಹೋಗಿದ್ ನಾವು ಕರೆಕ್ಟ್. ಹೌದು, ಅಂದ್ರೆ ಅವಾಗ ವಾಟರ್ ಬ್ರೇಕ್ ಆಗಿರ್ಲಿಲ್ಲ, ಬೇರೆ ತರ ಸಿಂಪ್ಟಮ್ಸ್ ಇತ್ತು. ಆ ವಾಟರ್ ಬ್ರೇಕ್ ಆದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿದ್ದು. ನಾವು ಮಾಡಿದ್ ನೀವು ಖಂಡಿತ ಮಾಡ್ಬಿಡಿ. ಏನಾದ್ರೂ ಒಂಚೂರು ಡೆಲಿವರಿ ಸಿಂಪ್ಟಮ್ಸ್ ಕಾಣಿಸ್ತಿದೆ ಅಂದ ತಕ್ಷಣನೇ ಡಾಕ್ಟರ್ ಹತ್ರ ಹೋಗೋದು ಅಂದ್ರೆ ತುಂಬಾನೇ ನಮ್ಗೆ ಫೋನಲ್ಲಿ ಅವೈಲಬಲ್ ಇದ್ರಲ್ಲ ಡಾಕ್ಟ್ರು, ಕೆಲವೊಬ್ರು ನಾವ್ ಏನೇ ಹೇಳಲ್ಲ. ಒಂದೊಂದು ಕೇಳ್ತಾ ಇದ್ದಂಗ ಅವರು ಹೇಳೋರು. ಫಸ್ಟ್ 3 days ಬ್ಯಾಕ್ ನಾವ್ ಹಿಂಗ್ ಆಗೈತೆ ಅಂತ ಕೇಳ್ದು, ಏನ್ ತೊಂದ್ರೆ ಇಲ್ಲ, ವಾಟರ್ ಬ್ರೇಕ್ ಆದ್ರೆ ಬನ್ನಿ ಅಂತ ಹೇಳಿದ್ದವ್ರು. ಅಂದ್ರೆ ಕೆಲವೊಬ್ಬರಿಗೆ ಡಾಕ್ಟರ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ, ನೇರವಾಗಿ ಹಾಸ್ಪಿಟ್ಲಿಗೆ ಹೋಗೋದಿರುತ್ತೆ. ಹಂಗಾಗಿ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಏನಾದ್ರೂ ಒಂಚೂರು ಸಿಂಪ್ಟಮ್ಸ್ ಕಾಣಿಸ್ತು ಅಂದ ಕೂಡಲೇನೆ ಹಾಸ್ಪಿಟ್ಲಿಗೆ ಹೋಗೋದು ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಕ್ವಶನ್ ಬಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ರ ನೀವು ಅಂತ ಹೇಳಿ. 3 monthsಗೆ ಒಂದ್ ನನಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರು, ಅದಾದ್ಮೇಲೆ ಹಾಕ್ಸಿದ್ರಾ? ಅದಾದ್ಮೇಲೆ 5th ಗೆ ಒಂದ್ ಹಾಕಿದ್ರಲ್ಲಮ್ಮ, ಅದು ಸೇಮ್ ವ್ಯಾಕ್ಸಿನೇ, ಟೆಟನಸ್ಸೇ. 5th ಗೋ 6th ಗೋ ಒಟ್ನಲ್ಲಿ 2, ಅದೇ ರಿಪೋರ್ಟ್ ಅಲ್ಲಿ ಐತೆ ನೋಡು, ಅಲ್ಲೇ ಐತೆ. 2 ವ್ಯಾಕ್ಸಿನೇಷನ್ ನನಗೆ ಹಾಕ್ಸಿದ್ದು. ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿದ್ರ ಅಂತ ಕೇಳಿದ್ದಾರೆ. ಮಾಡಿಸಿದ್ದು, ಡಬಲ್ ಮಾರ್ಕರ್ ಟೆಸ್ಟ್ ಕೂಡ ನಾವು ಮಾಡಿಸಿದ್ವಿ. ಎಲ್ಲ ನಾರ್ಮಲ್ ಬಂದಿತ್ತು. ಎಲ್ಲ ನಾರ್ಮಲ್ ಬಂದಿತ್ತು. ಹಾಗೆ ಆರ್ಸ ಹಾರ್ಟ್ ಇದೆ ಅಂತ ಹೇಳಿದ್ರಲ್ವಾ ನೀವು, ಡೆಲಿವರಿ ಆದ್ಮೇಲೆ ಏನಾಯ್ತು, ಅದು ಪಾಪು ಇವಾಗ ಹೆಂಗಿದ್ದಾರೆ, ಓಕೆನಾ ಅಂತ ಕೇಳಿದ್ದಾರೆ. ನಾವ್ ಇದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದೀವಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ. 5 monthsಗೇನೋ ನಮ್ಗೆ ಗೊತ್ತಾಗಿದ್ದದು ಪಾಪುಗೆ ಆರ್ಸ ಹಾರ್ಟ್ ಇದೆ ಅಂತ ಹೇಳಿ. ಸೊ ಡೆಲಿವರಿ ಆದ್ಮೇಲೆ ಡಾಕ್ಟ್ರು ಹೇಳಿದ್ರು, ಇದ್ರಿಂದ ಸಿಂಪ್ಟಮ್ಸ್ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ನಿಮ್ ಮಗು ಏನಾದ್ರು ನಿಮ್ಗೆ ಉಸಿರಾಡುವಾಗ ಅದಕ್ಕೆ ಏನಾದ್ರು ಬ್ರೀತಿಂಗ್ ಮಾಡುವಾಗ ಸ್ವಲ್ಪ ಏನಾದ್ರು ಸೌಂಡ್ ಬರೋದು, ಅಥವಾ ಅದೇನಾದ್ರು ನಿಮ್ಗೆ ಕಷ್ಟ ಪಡ್ತೈತೆ ಉಸಿರಾಡಕ್ಕೆ ಅಂತ ಅಂದಾಗ ಬಂದು ಚೆಕಪ್ ಮಾಡಿಸಿ. ಇಲ್ಲ ಅಂದ್ರೆ ಅದು ನಾರ್ಮಲ್ ಹಾರ್ಟೆ, ಅದೇನು ಬೇರೆ ತರ ಏನಿಲ್ಲ, ಏನ್ ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಅದೇನ್ ತೊಂದರೆ ಕೊಟ್ಟಿಲ್ಲ. ಇದುವರೆಗೂ ಕೂಡ ಏನು ತೊಂದರೆ ಆಗಿಲ್ಲ. ಒಂದ್ಸಲ ಚೆಕಪ್ ಮಾಡಿಸಿ ಅಂತ ಹೇಳಿದ್ದಾರೆ, ನಾವು ಮಾಡಿಸ್ಬೇಕು, ಆದಷ್ಟು ಬೇಗ ಮಾಡಿಸೋಣ ಅಂತ ಅನ್ಕೊಂಡಿದೀವಿ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಈ 5 months ಸ್ಕ್ಯಾನ್ ಮಾಡಿಸಿದಾಗ ನಾವು ಸುಮಾರಷ್ಟು ಜನರಿಗೆ ಏನಾದ್ರೂ ಒಂದು ಮಗುಗೆ ತೊಂದರೆ ಇದೆ ಅಂತಾನೆ ಬರುತ್ತೆ ಅಲ್ವಾ ಅಪ್ಪು? ಹೌದು, ಸುಮಾರು ಜನನ ನಾವು ಕೂಡ ಕೇಳಿದೀವಿ. ನಮ್ಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆದಾಗ ಯಾರು ಕೂಡ ಆತರ ವಿಷಯಗಳನ್ನ ಕೇಳಿದಾಗ ಗಾಬರಿ ಆಗ್ಲಿಕ್ಕೆ ಹೋಗ್ಬಿಡಿ. ಒಂದು 99% ಮಕ್ಳಿಗೆ ಯಾವುದೇ ತರ ತೊಂದ್ರೆನೂ ಇರಲ್ಲ. ಏನೋ ಜಸ್ಟ್ ಅದೊಂದು ಡೌಟ್ ಬಂದಿರುತ್ತೆ. ಸೊ ಆ ಡೌಟ್ ಕ್ಲಿಯರ್ ಮಾಡ್ಕೊಬೇಕಷ್ಟೇ ಹೊರ್ತು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ನಮ್ಗೆ ಆ ಟೈಮಲ್ಲಿ ಅದೆಲ್ಲ ನಮಗೆ ಗೊತ್ತಿರ್ಲಿಲ್ಲ ಅಲ್ಲ, ಹಂಗಾಗಿ ತುಂಬಾನೇ ಗಾಬರಿ ಆಗೋಗ್ಬಿಟ್ಟಿತ್ತು. ರಿಪೋರ್ಟ್ಸ್ ಬರೋವರೆಗೂ ಕೂಡ ಜೀವನ ಕೈಯಲ್ಲಿ ಇಟ್ಕೊಂಡಿದ್ದೋ ನಾವು. ಆ ತರ ತಪ್ಪು ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ, ಅಂದ್ರೆ ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡಿ. ಆರ್ಸ ಹಾರ್ಟ್ ಇದೆ ಅಂತ ಯಾರಿಗಾದ್ರೂ ಹೇಳಿದ್ರೆ ಅವ್ರ ಮಗುನು ಕೂಡ ಖಂಡಿತ ಆರಾಮಾಗೇ ಇರುತ್ತೆ. ಆದ್ರೆ ಚೆಕ್ ಮಾಡಿಸೋದು ಮಾತ್ರ ಮಾಡಿಸ್ಲೇಬೇಕು, ಅದಂತೂ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ನಮ್ದೊಂದು ಡೌಟ್ ಕ್ಲಿಯರ್ ಆಗ್ಲಿ ಅಂತನೋ ಅಥವಾ ಆ 9 months ಜರ್ನಿನ ಖುಷಿಯಾಗಿ ಕಳೀಲಿ ಅಂತನೋ ಒಟ್ನಲ್ಲಿ ನಾವು ಅದನ್ನ ಚೆಕ್ ಮಾಡಿಸ್ಲೇಬೇಕು. ತುಂಬಾ ಗಾಬರಿ ಮಾಡ್ಕೊಂಡು ರಿಪೋರ್ಟ್ ಬರೋವರೆಗೂ ಇರುವಂತ ಅಗತ್ಯ ಇಲ್ಲ. ಪಾಸಿಟಿವೇ ಬರುತ್ತೆ ರಿಪೋರ್ಟು, ಆದ್ರೂ ಕೂಡ ಒಂದ್ಸಲ ಚೆಕ್ ಮಾಡಿಸಿ. ನೆಕ್ಸ್ಟ್ ಕ್ವಶನ್ ಬಂದು ನಾರ್ಮಲ್ ಡೆಲಿವರಿ ಆಗಬೇಕು ಅಂತೇಳಿ ಸಪ್ರೇಟಾಗಿ ಯಾವುದಾದ್ರೂ ಯೋಗನ ಮಾಡ್ತಾ ಇದ್ರಾ ಅಂತ ಹೇಳಿ. ಇದನ್ನ ಡಾಕ್ಟರೇ ನಿಮಗೆ ಹೇಳ್ತಾರೆ. ಏನು ಗೊತ್ತಾ, ನನಗೆ ಯೋಗ ಎಲ್ಲ ಮಾಡ್ಬೋದಾ ಮ್ಯಾಮ್ ಅಂತ ಕೇಳಿದಾಗ ನೀವು ಮಾಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಕೆಲವೊಂದಿಷ್ಟು ಆಸನಗಳನ್ನೆಲ್ಲ ಮಾಡ್ತಾ ಇದ್ದೆ ಪ್ರತಿದಿನ. ಕೆಲವೊಬ್ರಿಗೆ ಹೆಂಗಿರುತ್ತೆ ಅಂತ ಅಂದರೆ ಹೇಳಿರ್ತಾರೆ ಡಾಕ್ಟ್ರೇ, ಜಾಸ್ತಿ ಎಕ್ಸಸೈಸ್ ಬೇಡ, ಯೋಗ ಬೇಡ ಅಂತ ಹೇಳಿ, ಬರೀ ವಾಕಿಂಗ್ ಮಾಡಿ ಅಂತ ಹೇಳಿರ್ತಾರೆ. ಅವರವರ ದೇಹದ ಮೇಲೆ ಅದೆಲ್ಲ
ಇರೋ ಅಂಥದ್ದು. ಹಾಗಾಗಿ ಆದಷ್ಟು ನೀವು ಡಾಕ್ಟರ್‌ನೇ ಕೇಳಿ. ಈಗ ನನ್ನ ಎಕ್ಸ್‌ಪೀರಿಯನ್ಸ್ ತಗೊಂಡು ನೀವು ಖಂಡಿತ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ತಪ್ಪಾಗುತ್ತೆ. ಈಗ ನನ್ನ ಬಾಡಿನೇ ಬೇರೆ ಇರುತ್ತೆ, ನಿಮ್ಮ ಬಾಡಿನೇ ಬೇರೆ ಇರುತ್ತೆ. ಹಾಗಾಗಿ ಡಾಕ್ಟರ್‌ನ ಕೇಳಿ ಯೋಗ ಮಾಡ್ಬೋದು ಅಥವಾ ಎಕ್ಸರ್ಸೈಸ್ ಮಾಡ್ಬೋದಾ, ವಾಕಿಂಗ್ ಮಾಡ್ಬೋದು ಅಂತ ಕೇಳ್ಕೊಂಡು ಅವ್ರು ಮಾಡ್ಬೋದು ಅಂದರೆ ಖಂಡಿತ ನೀವು ಮಾಡ್ಬೋದು. ನನಗೆ ಡಾಕ್ಟ್ರು ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಕೆಲವೊಂದಿಷ್ಟು ಆಸನಗಳನ್ನೆಲ್ಲ ನಾನು ಮಾಡಿದ್ದೆ. ಅದನ್ನೇ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ? ಇವಾಗ ಏನಾದ್ರೂನು ಡಾಕ್ಟರ್‌ನ ಕೇಳದೆ ಸುಮ್ಮನೆ ಇದನ್ನೆಲ್ಲ ಟ್ರೈ ಮಾಡಿ ಏನಾದರೂ ತೊಂದರೆ ಆದಾಗ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಮೊದಲು ನೀವು ಡಾಕ್ಟರ್‌ನ ಕೇಳಿಕೊಂಡು ಅವ್ರು ಮಾಡ್ಬೋದು ಅಂದರೆ ಈಗ ಯೂಟ್ಯೂಬಲ್ಲೇ ಸುಮಾರಷ್ಟು ಯೋಗಗಳದ್ದು ಕ್ಲಾಸಸ್ಸೇ ಇರುತ್ತೆ. ಇವಾಗ 6 ಮಂತ್ಸ್‌ಗೆ ಯಾವ ಯೋಗ ಮಾಡಬೇಕು, 7 ಮಂತ್ಸ್‌ಗೆ ಯಾವ್ದು ಮಾಡಬೇಕು, ಈ ಥರ ಸುಮಾರಷ್ಟಿರುತ್ತೆ. ಜೊತೆಗೆ ಹಾಸ್ಪಿಟ್ಲಲ್ಲೂ ಕೂಡ ಇತ್ತೀಚೆಗೆ ಹೆಂಗೆ ಅಂದರೆ ಡೆಲಿವರಿ ಹತ್ರ ಬರ್ತಿದೆ ಅಂದಾಗ ಅವರೇನೇ ಸೆಷನ್ನ ತೊಗೊತಾರೆ. ನನಗೂ ಕೂಡ ಹೇಳಿದ್ರು ಅಲ್ವಾ ಅಪ್ಪು? ಹೌದು. ಬನ್ನಿ ಒಂದು 20 ಡೇಸ್ ಅಂತ ಹೇಳಿದ್ರು. ಬಟ್ ನಾನು ಹೋಗಿರ್ಲಿಲ್ಲ. ಯಾಕಂದ್ರೆ ನಾನು ಮನೇಲೇ ಮಾಡ್ಕೊಂತಿದ್ನಲ್ಲ, ಹಂಗಾಗಿ ಹೋಗಿರ್ಲಿಲ್ಲ. ಆ ಥರ ಇದ್ದಾಗ ನೀವು ಹೋಗಿ ಆಯ್ತಾ? ನೆಕ್ಸ್ಟ್ ಇದು ಲಾಸ್ಟ್ ಕ್ವೆಶ್ಚನ್ ಅಪ್ಪು. ಹ್ಮ್. ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಹೆಂಗ್ ನೋಡ್ಕೊಂತಾ ಇದ್ರು? ನಾನೇನೋ ಹೂವ ನೋಡ್ಕೊಂಡಂಗ್ ನೋಡ್ಕೊಂತ ಇದ್ದೆ. ಹ್ಮ್. ನಮ್ ಮಿಸ್ಸಸ್ಸೇ ಸ್ವಲ್ಪ ಅಂಡೆ ತರ ಓಡಾಡೋರ್ ಮನೇಲಿ. ನಾನ್ ಓಡಾಡ್ದಾಗೆಲ್ಲ ಅಂಡೆ ಓಡಾಡ್ತಾ ಇದಲ್ಲ ಅಂತ ಅನ್ಕೊಳ್ಳುವೆ ಮನ್ಸಲ್ಲಿ. ನೀರಿಂದು ಅಂಡೆ ಬರ್ತದಲ್ಲ ಹಂಗೆ ಅದನ್ನ ಇದಾಕೊಂಡ್ಬಿಡ್ತಿದ್ದಲ್ಲ ಗೌನು ಏನಾದ್ರು ಹಿಂಗ್ ಓಡಾಡುವಾಗಿರೋದೇ 3 ಅಡಿ. ಅಯ್ಯೋ ನಗು ಅಂದ್ರೆ ನಗು. ಅಯ್ಯೋ, ನಮ್ಗೇನ್ ಗೊತ್ತಾ, ಜರ್ನಿ ನಾನು ತುಂಬಾನೇ ಎಂಜಾಯ್ ಮಾಡಿದೀನಿ ಆಯ್ತಾ. ಇವರು ಅಷ್ಟೇ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ನನಗೆ 1 ತಿಂಗಳಿಂದ 9 ತಿಂಗಳವರೆಗೂನು ಇದುವರೆಗೂನು ಅಂತ ಅನ್ಕೊಳ್ಳಿ, ಯಾವುದೇ ತರ ಬೇಜಾರು ದುಃಖ ಏನೂ ಆಗಿಲ್ಲ. ಖುಷಿಯಾಗೇನೆ ಆ ಜರ್ನಿನ ನಾನು ಕಳೆದಿದ್ದೀನಿ. ಈಗಲೂ ಕೂಡ ನಾನು ಪ್ರೆಗ್ನೆನ್ಸಿ ಜರ್ನಿನ ಮಿಸ್ ಮಾಡ್ಕೊತೀನಿ. ಆಗ್ಲೇ ಹೇಳ್ದಂಗೆ ನನ್ನ ನಡೆದ್ರು ಕೂಡ ಇವ್ರು ಕಾಮಿಡಿ ಮಾಡೋರು, ನಾನು ಕುತ್ಕೊಂಡ್ರು ಕಾಮಿಡಿ ಮಾಡೋರು. ಮನೇಲಂತೂ ನಗುಗ್ ಬರನೇ ಇರ್ಲಿಲ್ಲ. ಇನ್ನ ಎಲ್ಲ ಹೊರಗಡೆ ಎಲ್ಲ ಓಡಾಡ್ಸಿದೀನಿ ಅಮ್ಮ ಪ್ರೆಗ್ನೆಂಟ್ ಅಲ್ಲೂನು. ಹೌದು. ಅದು ಡಾಕ್ಟರ್ ಹತ್ರ ಎಲ್ಲ ಕಂಪ್ಲೇಂಟು. ನಾನ್ ಕೇಳೋದು, ಡಾಕ್ಟ್ರೇ ಈಗ 4 ತಿಂಗಳಾಗೈತೆ, ಲಾಂಗ್ ಜರ್ನಿ ಮಾಡ್ಬೇಕು ಅಂತವ್ರೆ, ಎಲ್ಲ ಹೋಗ್ಬಾರ್ದಲ್ವಾ ಡಾಕ್ಟ್ರೆ ಅಂದ್ರೆ, ಇಲ್ಲ ಅವ್ರ ಕಂಫರ್ಟ್ ಇದ್ರೆ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು, ಬೈಕಲ್ಲಿ ಹೋಗ್ಬೇಡಿ, ಬೈಕಲ್ಲೂ ಹೋಗಿ ಆದ್ರೆ ಬೀಳಿಸ್ಬೇಡಿ ಅವ್ರನ್ನ, ಎಲ್ಲಾದ್ರೂ ಕರ್ಕೊಂಡೋಗಿ ಹೆಂಗಾದ್ರೂ ಇರಿ ಅಂತ ಹೇಳಿದ್ರು. ಅಲ್ಲ ದಿಣ್ಣೆ ಇರೋ ರೋಡಲ್ಲಿ ಮಾತ್ರ ಹೋಗ್ಬೇಡಿ ಅಂತ ಹೇಳಿದ್ರು. ಇವರು ನಾನು 6 ಮಂತ್ಸ್ ಅಲ್ಲಿ ಅಲ್ಲ 7 ಮಂತ್ಸ್ ಅಲ್ಲಿ ಅನ್ಕೋತೀನಿ, 7 ಕಂಪ್ಲೀಟ್ ಆಗಿತ್ತೇನೋ ಆ ಟೈಮಲ್ಲಿ ಈ ತರ ಹೊರಗಡೆ ಹೋಗ್ಬೇಕು, ಫೋಟೋಶೂಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಇವ್ರಿಗೆ ಹೇಳಿದ್ನಲ್ಲ. ಇವ್ರು ಡಾಕ್ಟರ್ನ ಹೋಗಿ ಕೇಳಿದ್ರು, ಡಾಕ್ಟರ್ ಇವ್ರಿಗೆ ಕ್ರೇವಿಂಗ್ ಆಗ್ಬಿಟ್ಟಿದೆ ಅಂತ ಹೇಳಿ. ಅವರು ಏನ್ ಕ್ರೇವಿಂಗು, ತಂದು ಕೊಡಿ ತಿನ್ಲಿ, ಅದ್ರಲ್ಲೇನ್ ತೊಂದರೆ ಇಲ್ಲ ಅಂತ ಹೇಳಿದ್ರ. ಅದಕ್ಕೆ ಇವ್ರು ಹೇಳೋದು, ತಿನ್ನೋ ಕ್ರೇವಿಂಗ್ ಎಲ್ಲ ಆಗಿಲ್ಲ ಡಾಕ್ಟರ್, ಇವ್ರಿಗೆ ನೇಚರ್ ಕ್ರೇವಿಂಗ್ ಆಗ್ಬಿಟ್ಟಿದೆ, ಕರ್ಕೊಂಡು ಹೋಗ್ಬೇಕಂತೆ ದೂರ, ಏನ್ ಮಾಡ್ಲಿ ನಾನು ಅಂತ. ಅವರು ಇಲ್ಲ ಕರ್ಕೊಂಡೋಗಿ ಏನ್ ತೊಂದ್ರೆ ಇಲ್ಲ, ರೋಡ್ ಮಾತ್ರ ನೋಡ್ಕೊಂಡು ಹೋಗಿ, ಅದನ್ನ ಬಿಟ್ರೆ ಆರಾಮಾಗಿ ಕರ್ಕೊಂಡೋಗಿ ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಫೋಟೋಶೂಟ್ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಮಡಿಕೇರಿಗೆ ಇವ್ರು ನನ್ನನ್ನು ಕರ್ಕೊಂಡು ಹೋಗಿದ್ರು ಮಾಡಿಸ್ಲಿಕ್ಕೆ ಅಂತ. ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಏನ್ ಹೇಳ್ಬೇಕು ಅಂತ ಅಂದ್ರೆ ಈ ಪ್ರೆಗ್ನೆನ್ಸಿ ಅನ್ನೋದು ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಕ್ಷಣನೂ ಕೂಡ ಎಂಜಾಯ್ ಮಾಡಿದ್ದೀನಿ. ನಾನು ಯಾರಿಗಾದ್ರೂ ಏನಾದರೂ ಒಂದು ವಿಶ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಪ್ಪು ಥರನೇ ಒಬ್ರು ಒಳ್ಳೆ ಗಂಡ ಎಲ್ಲ ಹೆಣ್ಮಕ್ಳಿಗೂ ಸಿಗ್ಲಿ ಅಂತ ಹೇಳಿ ಅಯ್ಯಪ್ಪ ಹತ್ಸಿದ್ರು ತೆಂಗಿನ ಮರನ, ಇಲ್ಲ ನಂಗ್ ಮರ ಬೇರೆ ಹತ್ತಕ್ ಬರಲ್ಲ. ಇಲ್ಲ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ಈಗ ಸುಮಾರು ಜನ ಹೆಣ್ಮಕ್ಳಿಗೆ ಏನೇನೋ ಆಸೆ ಇರುತ್ತೆ, ಗಂಡ್ ಮಕ್ಳು ಎಲ್ಲಾನು ಕೂಡ ಈಡೇರಿಸಿರಲ್ಲ. ಕೆಲವೊಬ್ಬರಿಗೆ ಭಯ ಇರುತ್ತೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಹಾಗೆ ಇನ್ನ ಕೆಲವೊಬ್ಬರಿಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಡ ಅನ್ನೋದೊಂದು ಹಿಂಜರಿಕೆ ಕೂಡ ಇರುತ್ತೆ ಅಲ್ವಾ ಅಪ್ಪು? ಅದು ಒಂದೇ ಅಂತಲ್ಲ, ಅವ್ರ ಆಸೆ ಈಡೇರಿಸ್ಬೇಕು ಅನ್ನೋದು ಒಂದ್ ಮನ್ಸಲ್ಲಿ ಇರುತ್ತೆ. ಬಟ್ ಕೆಲವೊಮ್ಮೆ ಸಿಚುವೇಶನ್ ಡಿಪೆಂಡ್ ಆಗುತ್ತೆ. ಈಗ ನಾ 7 ವರ್ಷದಿಂದ ಹಂಗೆಲ್ಲ ಸುತ್ತಾಡ್ಸಿಲ್ಲ ನಿನ್ನ. ಯಾಕೆ, ಅವಾಗ ನಮ್ ಪರಿಸ್ಥಿತಿ ಹಂಗಿತ್ತು. ಇವಾಗ ಕರ್ಕೊಂಡ್ ಹೋಗ್ತಾ ಇದೀವಿ ಅಂದ್ರೆ ಈಗ ಎಲ್ಲಾನು ರೆಡಿ ಮಾಡ್ಕೊಂಡಿದೀವಿ, ಸೊ ಕರ್ಕೊಂಡ್ ಹೋಗ್ತಾ ಇದೀವಿ. ಹಂಗಾಗಿ ಆ ತರ ಹೇಳೋದೇನಂದ್ರೆ, ಆ ತರ ಮೊದ್ಲೇ ಪ್ರಿಪೇರ್ ಮಾಡ್ಕೊಂಡು ರೆಡಿ ಆಗಿರ್ಬೇಕು ಖುಷಿ ಪಡ್ಸಕ್ಕೆ. ಸೊ ಅದು ನನ್ನ ತಲೆಯಲ್ಲಿತ್ತು, ಹಿಂಗೆ ನೋಡ್ಕೊಬೇಕು, ಹಿಂಗೆ ಬಿಡ್ಬೇಕು ಅಂತ. ಸೊ ಹಂಗಾಗಿ ಅಷ್ಟ್ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಯ್ತು ಅಷ್ಟೇ. ಅದು ದೇವ್ರ ದಯೆ. ಇಷ್ಟೇ. ಇನ್ನ ಸುಮಾರಷ್ಟು ಪ್ರಶ್ನೆಗಳು ಬಂದಿತ್ತು, ಎಲ್ಲ ಒಂದೇ ತರ ಇದ್ದಿದ್ರಿಂದ ಕೆಲವೊಂದಿಷ್ಟನ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರ್ತೀರಾ ಅಂತ. ವಿಡಿಯೋ ನೋಡಿದ್ದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.